ದೇವಾರಾಧನೆಯ ಕಾರ್ಯಕ್ರಮದಲ್ಲಿ ಈ ಒಂದು ಭಾಗದಲ್ಲಿ ದೇವರ ಸಂದೇಶವನ್ನು ನಾವು ಕೇಳಿ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದುವುದು ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರನ್ನು ನಾವು ಘನಪಡಿಸ್ಲಿಕ್ಕಾಗುವಂತೆ ಆತನನ್ನು ಸಂತೋಷಪಡಿಸ್ಲಿಕ್ಕಾಗುವಂತೆ ಈ ಒಂದು ಭಾಗವನ್ನು ನಾವು ಪ್ರಾರ್ಥನೆ ಮುಖಾಂತರ ಮುಂದುವರಿಸೋಣ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿನ್ನ ಮಗನೂ ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ನೀನು ಕೋರಿಕೊಂಡಂಥ ಆರಾಧನೆಯನ್ನು ತಂದೆ ನಾವು ಜರುಗಿಸ್ಲಿಕ್ಕಾಗುವಂತೆ ಪ್ರಾರಂಭದ ಭಾಗಗಳಲ್ಲಿ ನಮ್ಮನ್ನು ನಡೆಸಿದಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು ತಂದೆ. ಈ ಒಂದು ಭಾಗದಲ್ಲಿ ನಿನ್ನ ಅತ್ಯಮೂಲ್ಯವಾದಂಥ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿರುವಾಗ ನಿನ್ನ ಕೃಪೆಯನ್ನು, ನಿನ್ನ ಪ್ರೀತಿಯನ್ನು ನಮಗೆ ದಯಪಾಲಿಸಿಕೊಡು. ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸು. ಆ ಮೂಲಕ ತಂದೆ ನಿನ್ನ ಆಲೋಚನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀನು ಇಷ್ಟಪಡುವಂತಹ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಂತೇಳಿ ನೆಲಬಾಗಿರುವ ನಿನ್ನ ಮಕ್ಕಳನ್ನಂಥ ನಮ್ಮಗಳೆಲ್ಲರನ್ನ ಈ ಕಾರ್ಯಕ್ರಮದ ಮುಂದಿನ ಎಲ್ಲ ಭಾಗಗಳನ್ನು ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ತೇವೆ, ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈಗ ತಾನೇ ಸಹೋದರರು ಓದಿದಂತಹ ವೇದವಾಕ್ಯದ ಭಾಗವನ್ನು, ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನು ಗ್ರಹಿಸಿಕೊಳ್ಳೋದಕ್ಕೆ ಈ ಒಂದು ಸಮಯವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಭೌತಿಕವಾದಂತಹ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಪರಲೋಕ ರಾಜ್ಯದ ವಿಷಯಗಳನ್ನು ತಿಳಿಸುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಡೆಸಿರುವಂಥದ್ದು. ಅಂಥದ್ರಲ್ಲಿ ಆತನು ಅನೇಕ ಸಾಮ್ಯಗಳನ್ನು ಈ ಭೂಮಿ ಮೇಲೆ ಇದ್ದಾಗ ಹೇಳಿರುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಸಾಮ್ಯವನ್ನು ನಾವು ಒಂದು ಸಾರಿ ಗಮನಿಸಿ ಇದರಲ್ಲಿರ್ತಕ್ಕಂತಹ ತಾತ್ಪರ್ಯ ಏನು ಅನ್ನುವಂಥದ್ದನ್ನು ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಸಹೋದರರು ಓದಿದಂತಹ ಈ ಒಂದು ಸಾಮ್ಯ ನಮಗೆಲ್ಲರಿಗೂ ಕೂಡ ಚಿರಪರಿಚಿತವಾದದ್ದೇ. ನೇರವಾಗಿ ನಾವು ಇದರಲ್ಲಿರ್ತಕ್ಕಂಥ ಒಂದು ಸಂದೇಶಕ್ಕೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಇಲ್ಲಿ ಒಬ್ಬ ಮನೆಯ ಯಜಮಾನನು ಅಂತ ಹೇಳ್ತೇವೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲವೊಂದು ಪಾತ್ರಗಳು ಬರ್ತವೆ. ಆ ಪಾತ್ರಗಳ ಏನೇನು ಅನ್ನೋದನ್ನು ನಾವು ಮೊದಲು ಗುರುತಿಸ್ಬೇಕಾಗತ್ತೆ. ನಂಬರ್ 1 ಪಾತ್ರ, ಮನೆಯ ಯಜಮಾನನು. ಮನೆಯ ಯಜಮಾನನು ಯಾರು? ಈತನು ಮನೆಯ ಯಜಮಾನನು ಅಂತಂದ್ರೆ ತಂದೆಯಾದ ದೇವರು. ನಂಬರ್ 1. ಅವನು ಒಂದು ದ್ರಾಕ್ಷಿಯ ತೋಟವನ್ನು ಮಾಡಿ. ದ್ರಾಕ್ಷಿಯ ತೋಟ ಅಂದರೆ ಯಾರು? ಇಸ್ರಾಯೇಲರ ಪ್ರಜೆಗಳು, ಇಸ್ರಾಯೇಲರ ಪ್ರಜೆಗಳು ಅಥವಾ ಇಸ್ರಾಯೇಲ್ ಜನಸಮೂಹ ಅಥವಾ ಇಸ್ರಾಯೇಲ್ ಜನಾಂಗ. ಇದು ದ್ರಾಕ್ಷಿ ತೋಟ ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ. ಸುತ್ತಲೂ ಅಂದರೆ ದ್ರಾಕ್ಷಿ ತೋಟ ಅಂದರೆ ಮಾಡಿ ಸುತ್ತಲೂ ಬೇಲಿ ಹಾಕಿಸಿ. ಬೇಲಿ ಹಾಕಿಸಿ ಅಂತಂದರೆ ಅವ್ರ ಜೀವಿತಕ್ಕೆ ಭದ್ರತೆಯನ್ನು ಕೊಟ್ಟು ಅಂತ. ಈಗ ಸಹೋದರರು ಮನೆ ಕಟ್ಟಿಸಿದ್ದಾರೆ, ಸುತ್ತ ಏನು ಮಾಡಿದ್ರಿ ನೀವು? ಕಾಂಪೌಂಡ್ ಹಾಕಿದ್ರಿ. ಕಾಂಪೌಂಡ್ ಏನಕ್ಕೆ? ಭದ್ರತೆಗೋಸ್ಕರ, ಸೆಕ್ಯೂರಿಟಿಗೋಸ್ಕರ. ಸೊ ದ್ರಾಕ್ಷಿ ತೋಟ ಯಾರು ಅಂತಂದರೆ ದೇವರ ಪ್ರಜೆಗಳು, ಇಸ್ರಾಯೇಲ್ ಜನರು. ಆ ಇಸ್ರಾಯೇಲ್ ಜನರಿಗೆ ದೇವ್ರು ಏನಾಗಿದ್ದಾನೆ? ಖೇಡ್ಯವಾಗಿದ್ದಾನೆ, ಗುರಾಣಿಯಾಗಿದ್ದಾನೆ, ಭದ್ರತೆಯನ್ನು ಕೊಡ್ತಾ ಇದ್ದಾನೆ ಅಂತ. ಸೊ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷಿ ಅಲೆಯನ್ನು ಮಾಡಿಸಿ. ದ್ರಾಕ್ಷಿ ಅಲೆ ಅಂತಂದರೆ ದ್ರಾಕ್ಷಿಯನ್ನು ತೆಗೆದುಬಿಟ್ಟು ಫಲ ಬಂದಾಗ ದ್ರಾಕ್ಷಿ ತೆಗೆದು, ಆಲೆ ಅಂತಂದರೆ ಅವುಗಳನ್ನ ಕಿವುಚಿ ಅದರಿಂದ ರಸ ತೆಗೆಯುವಂಥ ಒಂದು ಇಕ್ವಿಪ್ಮೆಂಟ್ಸ್ ಅಂತಂದರೆ ಒಂದು ಸಾಮಗ್ರಿ. ಆ ಅಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ. ಹೂಡೆ ಅಂತಂದರೆ ಟವರ್, ಬ್ರಿಡ್ಜ್. ಟವರ್ ಅಂತಂದ್ರೆ ಹೂಡೆ ಅಂತಂದರೆ ಸುತ್ತ ನೋಡೋದಕ್ಕೆ, ಅದನ್ನು ಕಾವಲು ಕಾಯೋದಕ್ಕೆ. ದ್ರಾಕ್ಷಿ ತೋಟದಲ್ಲಿ ಯಾರು ಕಳ್ಳರು ಬರ್ತಾರೆ, ಯಾರು ತಗೊಂಡು ಹೋಗ್ತಾರೆ, ಅದನ್ನೆಲ್ಲನೂ ಕೂಡ ಕಟ್ಟಿಸಿ, ಅಂದರೆ ಫಲ ಕೊಡುವುದಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ ಅವೆಲ್ಲವುಗಳನ್ನ ಏನು ಮಾಡ್ತಾ ಇದ್ದಾನೆ ದೇವರು? ದಯಪಾಲಿಸ್ಕೊಡ್ತಾ ಇದ್ದಾನೆ. ಯಾವುದನ್ನು ಕೂಡ ಬಿಟ್ಟಿಲ್ಲ. ಸುತ್ತ ಫೆನ್ಸಿಂಗ್ ಹಾಕಿದ್ದಾನೆ, ಆಮೇಲೆ ಹೂಡೆಯನ್ನು ಕಟ್ಟಿಸಿದ್ದಾನೆ, ಆ ಬಳ್ಳಿಗಳು ಹಬ್ಬಿ ಹರಡೋದಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದೆಲ್ಲ ಮಾಡಿದ್ದಾನೆ. ಆ ಫಲ ಬಂದಾಗ ಅವುಗಳನ್ನ ಕಿವಿಚಿ ಅದರಿಂದ ಯಾವ ರೀತಿ ರಸನ ತೆಗೆಸ್ಬೇಕು ಅದನ್ನು ಕೂಡ ಎಕ್ವಿಪ್ಮೆಂಟ್ ರೆಡಿ ಮಾಡಿದ್ದಾನೆ. ಎಲ್ಲನೂ ರೆಡಿ ಮಾಡಿ ಏನು ಮಾಡ್ತಾ ಇದ್ದಾನೆ?
ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಅಂತ ಹೇಳ್ತಾನೆ. ಒಕ್ಕಲಿಗನು ಅಂತಂದ್ರೆ ಗುತ್ತಿಗೆದಾರರು ಅಂತ. ಅದನ್ನ ಲೀಸಿಗೆ ತಗೊಳ್ತಾರಂತ ಈಗೆಲ್ಲ ನಾವು ಹೇಳ್ತೀವಲ್ಲ. ಸೊ ಆ ರೀತಿ ಈಗ ನಮ್ದು ಒಂದು ಯಾವುದೋ 1 ಎಕರೆ 2 ಎಕರೆ ಜಮೀನದಂತ ಇಟ್ಕೊಳ್ಳಿ. ಈಗ ನಮಗೆ ಅದನ್ನ ಮಾಡೋಕ್ಕಾಗಲ್ಲ. ಸೊ ಯಾರೋ ಒಬ್ರು ಬರ್ತಾರೆ, ನೋಡಪ್ಪ ಒಂದು ವರ್ಷಕ್ಕೆ ನಿಮಗೆ ಇದನ್ನ ಗುತ್ತಿಗೆ ಕೊಡ್ತೀವಿ, ಇದರಲ್ಲಿ ಎಷ್ಟು ಬೆಳೆ ಬೆಳ್ಕೊಂತೀರೋ ಬೆಳ್ಕೊಳ್ಳಿ, ಬೆಳೆದಿದ್ರಲ್ಲಿ ನಮಗೆ ಎಕರೆಗೆ ಒಂದು 10 ಚೀಲ ನಮಗೆ ಕೊಡಬೇಕು. ಇನ್ನು 40 ಚೀಲ ನೀವು ಬೆಳೆದಾಗ 10 ಚೀಲ ನಮಗೆ ಕೊಡಿ, 30 ಚೀಲ ನೀವು ಇಟ್ಕೊಳ್ಳಿ, ಖರ್ಚು ವೆಚ್ಚ ಎಲ್ಲ ನಿಮ್ದೆ. ನಮಗೆ ಒಟ್ಟಿನಲ್ಲಿ ಆ ಭೂಮಿ ಬೆಳೆಯೋದಕ್ಕೆ ಏನೆಲ್ಲ ಫೆಸಿಲಿಟಿ ಬೇಕೋ ಅದನ್ನೆಲ್ಲ ನಾನು ಮಾಡಿಕೊಟ್ಟಿದ್ದೀನಿ, ನಿಮ್ಗೆ ಗುತ್ತಿಗೆ ಕೊಡ್ತಾ ಇದ್ದೀನಿ. ನಾನು ಫಲಕಾಲ ಬಂದಾಗ ನಾನು ಬರ್ತೀನಿ, ನನಗೆ ಬರುವಂಥ ಪಾಲನ್ನು ನೀವೇನು ಮಾಡ್ಬೇಕು, ನೀವು ಕೊಡಬೇಕನ್ನುವಂತಹ ಒಂದು ಗುತ್ತಿಗೆಯನ್ನ ಕೊಟ್ಟು ಮನೆ ಯಜಮಾನ ಬೇರೊಂದು ದೇಶಕ್ಕೆ ಹೋಗ್ತಾನೆ. ನೆಕ್ಸ್ಟ್, ಈಗ ಒಕ್ಕಲಿಗರು ಅಂದ್ರೆ ಯಾರು? ಇಲ್ಲಿ ಪಾರ್ಟ್ಸ್ಗಳು ನೋಡ್ತಾ ಇದ್ದೀವಿ ನಾವು ಏನೇನು. ಈಗ ಫಸ್ಟ್ ನೋಡಿದ್ವಿ ದ್ರಾಕ್ಷಿ ತೋಟ ಅಂದ್ರೇನು, ಇಸ್ರಾಯೇಲ್ ಪ್ರಜೆಗಳು, ಇಸ್ರಾಯೇಲ್ ಜನಾಂಗ. ಮನೆ ಯಜಮಾನ ಅಂತಂದ್ರೆ ಯಾರು ಅಂತಂದ್ರೆ ತಂದೆಯಾದ ದೇವರು. ಸುತ್ತಲೂ ಬೇಲಿ ಹಾಕಿಸಿ ಅಂತಂದ್ರೆ ಅದಕ್ಕೆ ಭದ್ರತೆಯನ್ನ ಕೊಟ್ಟು, ಆಮೇಲೆ ಆಲೆಯನ್ನು ಮಾಡಿಸಿ, ಅಂದ್ರೆ ಅವರು ಫಲ ಕೊಡೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲನೂ ಕೂಡ ಮಾಡಿಸ್ತಾ ಇದ್ದಾನೆ. ಒಕ್ಕಲಿಗರು ಅಂತಂದ್ರೆ ಯಾರಂದ್ರೆ ಗುತ್ತಿಗೆದಾರರು ಅಂತ. ಯಾರು ಗುತ್ತಿಗೆದಾರರು? ಒಕ್ಕಲಿಗರು ಅಂತಂದ್ರೆ ಯಾರು ಅಂತಂದ್ರೆ ಶಾಸ್ತ್ರಿಗಳು, ಪರಿಸಾಯರು ಮತ್ತು ಸದ್ದುಕಾಯರು, ಯಾಜಕರುಗಳು, ಇವರೆಲ್ಲ ಇವರು ಲೀಡರ್ಸ್. ಅಂದ್ರೆ ಇಸ್ರಾಯೇಲ್ ಪ್ರಜೆಗಳ ಮೇಲೆ ನಾಯಕರಾಗಿ ಇರ್ತಕ್ಕಂತಹ ಇವ್ರು ಯಾರು ಅಂತಂದ್ರೆ ಒಕ್ಕಲಿಗರು, ಗುತ್ತಿಗೆದಾರರು ಅಂತ. ಸೊ ಇವರಿಗೆ ಕೊಟ್ಟು ಇವರು ಒಕ್ಕಲಿಗರು ಅಂತಂದ್ರೆ ಇವರನ್ನ ಮಾತು, ಇವರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗ್ತಾನೆ. ಫಲಕಾಲ ಹತ್ತಿರವಾದಾಗ, ಆಯ್ತು ಇಷ್ಟು ಟೈಮ್ ಕೊಟ್ಟಿದ್ದೀನಿ, ಆ ಒಂದು ಪ್ರಜೆಗಳಲ್ಲಿ ಏನ್ ಬರಬೇಕು, ಫಲ ಬರ್ಬೇಕು ನನಗೆ. ಆ ಫಲಕಾಲ ಹತ್ರ ಬಂದಾಗ ಏನ್ ಮಾಡ್ತಾ ಇದ್ದಾರೆ, ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನ ಕಳಿಸ್ತಾ ಇದ್ದಾನೆ. ಆಳುಗಳಂದ್ರೆ ಯಾರು? ತನ್ನ ಆಳುಗಳು, ಯಜಮಾನನ ಆಳುಗಳನ್ನ ಕಳಿಸ್ತಾ ಇದ್ದಾನೆ. ಯಜಮಾನನ ಆಳುಗಳು ಯಾರು? ಪ್ರವಾದಿಗಳು, ಆಮೇಲೆ ದೂತರು, ಇವ್ರನ್ನ ಕಳಿಸ್ಕೊಡ್ತಾ ಇದ್ದಾನೆ. ದೇವರಿಗೆ ಬರ್ಬೇಕಾದಂತ ಪಾಲನ್ನು ಕೊಡಿ ಅಂತೇಳಿ. ದೇವರಿಗೆ ಬರ್ಬೇಕಾದಂತ ಪಾಲು ಏನು? ನೀತಿ ಫಲಗಳು. ಫಲ ಯಾವುದು? ದೇವರು ಬಯಸುವಂತ ಫಲ ಯಾವುದು ಅಂತಂದ್ರೆ ನೀತಿ ಫಲಗಳು. ಆ ನೀತಿ ಫಲಗಳನ್ನ ಕೊಡಿ ಅಂತೇಳಿ ತನ್ನ ಆಳುಗಳನ್ನ ದೇವರು ಕಳಿಸ್ತಾ ಇದ್ದಾನೆ. ಅಂದ್ರೆ ದೂತರನ್ನ, ಪ್ರವಾದಿಗಳನ್ನ, ತನ್ನ ಸೇವಕರನ್ನ ಕಳಿಸ್ಕೊಡ್ತಾ ಇದ್ದಾನೆ, ನನಗೆ ಬರ್ತಕ್ಕ ಪಾಲನ್ನು ಈಸ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಆಗ ಒಕ್ಕಲಿಗರು ಅಂತಾರೆ, ಏನಂತಾರೆ, ಒಬ್ಬನನ್ನ ಏನ್ ಮಾಡ್ತಾ ಇದಾರೆ, ಹಿಡಿದುಕೊಂಡು ಹೊಡಿತಾರೆ, ಒಬ್ಬನನ್ನ ಹೊಡೆದಾಕ್ತಾರೆ, ಆಮೇಲೆ ಒಬ್ಬನನ್ನ ಕಡ್ದಾಕ್ತಾರೆ, ಒಬ್ಬನನ್ನ ಕಲ್ಲೆಸೆದು ಕೊಲ್ತಾರೆ. ಅಂದ್ರೆ ಯಾರನ್ನ ಕೊಲ್ತಾ ಇದ್ದಾರೆ? ದೇವರ ಸಂದೇಶವನ್ನು ಹೊತ್ಕೊಂಡು ಬಂದಂತಹ ಪ್ರವಾದಿಗಳನ್ನ, ದೇವರ ಸೇವಕರನ್ನ, ದೇವರ ಪ್ರತಿನಿಧಿಗಳನ್ನ ಏನ್ ಮಾಡ್ತಾ ಇದ್ದಾರೆ, ಅವರು ಕೊಂದಾಕ್ತಾ ಇದ್ದಾರೆ. ಸೊ ಈ ರೀತಿ ಕೊಂದಾಕಿದ ಮೇಲೆ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಆ ಮೊದಲು ಕಳಿಸಿದವರಿಗಿಂತ ಇನ್ನೂ ಶ್ರೇಷ್ಠರಾದಂತಹ ಹೆಚ್ಚು ಜನರನ್ನ ಕಳಿಸ್ಕೊಡ್ತಾನೆ. ಅವರನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಹಾಗೇ ಕೊಂದಾಕ್ತಾರೆ, ಕಡದಾಕ್ತಾರೆ, ಅವರನ್ನ ಅಳಿಸ್ಬಿಡ್ತಾರೆ. ಕೊನೆಯದಾಗಿ 37ನೇ ವಚನದಲ್ಲಿ, ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು. ಯಾರ ಮಗನು ಈತನು? ಕರ್ತನಾದ ಯೇಸು ಕ್ರಿಸ್ತನನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಆದರೆ ಆ ಒಕ್ಕಲಿಗರು 38ನೇ ವಚನದಲ್ಲಿ, ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ. ಪ್ರಾಪರ್ಟಿ ಯಾರ್ದು ಇವಾಗ? ಆ ಪ್ರಾಪರ್ಟಿಗೆ ಹಕ್ಕುದಾರ ಯಾರು ಇವಾಗ? ಹಕ್ಕುದಾರ ಯಾರು ಅಂತಂದ್ರೆ ತನ್ನ ಮಗನನ್ನೇ ಮುಗಿಸ್ಬಿಟ್ರೆ ಈ ಪ್ರಾಪರ್ಟಿ ಎಲ್ಲ ಯಾರ್ದು ಇವಾಗ? ನಂದೇ. ಇನ್ನು ಮಗ ಇಲ್ವಲ್ಲ. ಅಂದ್ರೆ ಆಸ್ತಿಗೆ ವಾರಸುದಾರರು ಯಾರು ಅಂತಂದ್ರೆ ಮಕ್ಕಳು. ದೇವರ ಸಹೋದರ ರಾಜೇಶ್ ಅವರಿಗೆ ಮುದ್ದಾದ ಮಗನನ್ನು ಕೊಟ್ಟಿದ್ದಾರೆ, ಮುದ್ದಾದ ಮಗಳನ್ನ ಕೊಟ್ಟಿದ್ದಾರೆ. ದೇವರ ಕೃಪೆಯಿಂದ ಈ ಆಸ್ತಿಯನ್ನು ಕೂಡ ಕೊಟ್ಟಿದ್ದಾನೆ. ಈ ಆಸ್ತಿಗೆ ವಾರಸುದಾರ ಯಾರು? ಮಕ್ಕಳೇ ಆಗ್ತಾರೆ. ಸೊ ಹಾಗೇನೆ ತಂದೆಯ ಆಸ್ತಿಗೆ ವಾರಸುದಾರನು ಮಗನಾಗಿರುವಾಗ ಆ ಮಗನನ್ನೇ ಮುಗಿಸ್ಬಿಡೋಣ, ಇನ್ಯಾರು ಇಲ್ಲ ಆ ಆಸ್ತಿಗೆ ವಾರಸುದಾರ, ನಾವೇ ವಾರಸುದಾರ ಆಗ್ಬೋದು ಅಂತೇಳಿ ಅವರು ದುರಾಲೋಚನೆ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ, ಮಗನನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ದ್ರಾಕ್ಷಿಯ ತೋಟದಿಂದ ಹೊರಕ್ಕೆ ದೊಬ್ಬಿ. ದ್ರಾಕ್ಷಿಯ ತೋಟ ಅಂದ್ರೆ ಯಾರು? ಪ್ರಜೆಗಳು. ಆ ಪ್ರಜೆಗಳಿಂದ, ಆ ಜನಾಂಗದಿಂದ ಆತನನ್ನು ಹೊರಗೆ ದೊಬ್ಬಿ ಏನ್ ಮಾಡ್ತಾರೆ, ಅಲ್ಲಿ ಕೊಂದಾಕ್ಬಿಡ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನನ್ನು ಕೊಂದಾಕ್ತಾರೆ ಅನ್ನೋದು. ಹಾಗಾದರೆ ದ್ರಾಕ್ಷಿಯ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನ್ ಮಾಡಿ, ಈಗ ದಣಿ ಬರ್ತಾನೆ, ಯಜಮಾನ ಬಂದು ಆ ಒಕ್ಕಲಿಗರಿಗೆ, ಆ ಗುತ್ತಿಗೆ ತಗೊಂಡಿದಾರಲ್ಲ ಅವ್ರಿಗೆ ಏನ್ ಮಾಡ್ತಾನೆ ಅಂತ ಕ್ವಶನ್ ಯಾರು ಕೇಳ್ತಾ ಇದ್ರಿ ಇವಾಗ?
ಯೇಸು ಕ್ರಿಸ್ತನು ಯಾರಿಗೆ ಕೇಳ್ತಾ ಇದ್ದಾನೆ? ಇಸ್ರಾಯೇಲ್ ಪ್ರಜೆಗಳ ನಾಯಕರಿಗೆ ಕೇಳ್ತಾ ಇದ್ದಾನೆ. ನಾಯಕರು ಯಾರಂತಂದ್ರೆ ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು, ಇವರೆಲ್ಲರ ನಾಯಕರು ಅವಾಗೆಲ್ಲ. ಇವ್ರಿಗೆ ಕೇಳ್ತಾನೆ. ಅವಾಗ ಇವರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ಅವರು ಆತನಿಗೆ ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ. ಅಬ್ಬಾ, ಇವ್ರಿಗೆ ಗೊತ್ತಿಲ್ಲ ಈ ಸ್ಟೇಟ್ಮೆಂಟ್ ಯಾರಿಗಿದು, ಅವ್ರಿಗೆ ಅಂತ ಗೊತ್ತಿಲ್ಲ ಇವರಿಗೆ. ಆದ್ರೂ ಕೂಡ ತುಂಬಾ ಎಮೋಷನಲ್ ಆಗಿ ಆ ಕೆಡುಕರನ್ನು ಏನ್ ಮಾಡಬೇಕು ಅಂತಂದ್ರೆ ಕ್ರೂರವಾಗಿ ಸಂಹರಿಸಿ ಕಾಲ ಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತಹ ಬೇರೆ ಒಕ್ಕಲಿಗರು ಕೊಡಬೇಕು ಅಂತ ಹೇಳ್ತಾನೆ. ಬೇರೆ ಒಕ್ಕಲಿಗರು ಕೊಡಬೇಕು ಅಂತ ಹೇಳ್ತಾನೆ. ಸೊ ಯೇಸು ಕ್ರಿಸ್ತನ ಒಂದು ಸಂದೇಶ ಹೆಂಗಿರ್ತವೆ ಅಂತಂದ್ರೆ ಬಹಳ ನೇರವಾಗಿರ್ತವೆ, ಬಹಳ ಸೂಕ್ಷ್ಮವಾಗಿರ್ತವೆ. ಆ ಒಂದು ಸಂದೇಶ ಅವ್ರ ಹೃದಯಗಳನ್ನ ತಾಕಿ ಅವರ ಆಲೋಚನೆಗಳನ್ನು ಕೂಡ ಬದಲಾಯಿಸುವಂತಹ ಒಂದು ಸ್ಟೇಟ್ಮೆಂಟ್ ಸಂದೇಶನ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಸೂಕ್ಷ್ಮವಾಗಿ ಹೇಳ್ತಾನೆ. ಸೊ ಇವ್ರಿಗೆ ಅರ್ಥ ಆಯ್ತು ಇವಾಗ, ಓ ಆ ದುಷ್ಟ ಒಕ್ಕಲಿಗರು ಯಾರು ಅಂತಂದ್ರೆ ನಾವೇ, ಆ ಗುತ್ತಿಗೆದಾರರು ನಾವೇನೆ. ನಮ್ಮ ಜವಾಬ್ದಾರಿನ ನಾವು ಸರಿಯಾಗಿ ನಿರ್ವಹಿಸಲಿಲ್ಲ. ಹಾಗಾದ್ರೆ ಇವ್ರ ಜವಾಬ್ದಾರಿ ಏನು, ನಾಯಕರ ಜವಾಬ್ದಾರಿ ಏನು? ಈಗ ದೇವರ ಕೃಪೆಯಿಂದ ಇವತ್ತು ಸ್ಥಾನಿಕ ಸಭೆಗೆ ಒಬ್ಬ ಸುವಾರ್ಥಿಕನನ್ನ ಮತ್ತು ಒಂದು ಸಭೆಯ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತಕ್ಕಂಥ ಅರ್ಹತೆ ಉಳ್ಳಂತ ಕೆಲವು ಸಹೋದರನ ಇಲ್ಲಿ ಎಬ್ಸಿದ್ದಾನೆ. ಈಗ ನಮ್ಮ ಕೆಲಸ ಏನು, ನಾಯಕರ ಕೆಲಸ ಏನಂತಂದ್ರೆ ದೇವರ ಪ್ರಜೆಗಳಿಂದ ದೇವರು ಬಯಸಿದಂತ ನೀತಿ ಫಲಗಳನ್ನ ನಾವೇನ್ ಮಾಡ್ಬೇಕು, ಪ್ರಜೆಗಳ ಮೂಲಕ ಬೆಳೆಸುವಂತ ಕಾರ್ಯಕ್ರಮ ಆಗ್ಬೇಕು ಅಂತೇಳಿ. ಹಾಗಾದ್ರೆ ಅವರು ಆ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಮತ್ತಾನ್ ಬರೆಸುವಾರ್ಥ 23ನೇ ಅಧ್ಯಾಯನ ನೀವು ಕಂಪ್ಲೀಟ್ ಆಗಿ ನೀವು ಮನೇಲಿ ಓದ್ಕೊಳ್ಳಿ, ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತಾನ್ ಬರೆಸುವಾರ್ಥ 23ನೇ ಅಧ್ಯಾಯದಲ್ಲಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತಂದ್ರೆ, ಅವರು ಮೋಶ ಪೀಠದ ಮೇಲೆ ಕೂತ್ಕೊಂಡು ಧರ್ಮೋಪದೇಶವನ್ನು ಏನ್ ಮಾಡ್ತಾರೆ, ಹೇಳ್ತಾರೆ. ಆದ್ರೆ ಅದ್ರ ಪ್ರಕಾರ ಏನ್ ಮಾಡ್ತಾ ಇಲ್ಲ, ನಡೀತಾ ಇಲ್ಲ. ಆಮೇಲೆ ಇನ್ನೇನ್ ಮಾಡ್ತಾರೆ ಅಂತಂದ್ರೆ, ಅವರು ದೇವಾಲಯದ ಮೇಲೆ ಯಾವನಾದ್ರೂ ಒಬ್ಬನು ಆಣೆ ಇಟ್ಕೊಂಡ್ರೆ ಅದನ್ನ ಏನ್ ಮಾಡ್ಬೇಕಂತೆ, ಕೊಟ್ರು ನಡೀತದೆ, ಕೊಡ್ಲಿಕ್ಕೆ ನಡೀತದೆ. ಅದೇ ಚಿನ್ನದ ಮೇಲೆ ಆಣೆ ಇಟ್ಕೊಂಡ್ರೆ, ಈಗ ನನಗೇನೋ ಒಳ್ಳೇದಾಯ್ತು, ನಾನು ದೇವಾಲಯಕ್ಕೆ 1 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಏನಾದ್ರು ಹರಕೆ ಹೊತ್ಕೊಂಡು ಅಂತ ಇಟ್ಕೊಳ್ಳಿ, ಅದನ್ನ ಮಾತ್ರ ಇವ್ರು ಏನ್ ಮಾಡ್ತಾರೆ, ಓ ಚಿನ್ನ ನೀನು ಹರಕೆ ಹೊತ್ಕೊಂಡಿದ್ದಲ್ಲ, ಅದು ನಿನ್ ಕಷ್ಟನೋ ನಿನ್ ದುಃಖನೋ ನಿನ್ಗೆ ಏನೇ ತಾಪತ್ರ ಇದ್ದು ಅದು ಲೆಕ್ಕಕ್ಕಿಲ್ಲ, ಮೊದ್ಲು ಏನ್ ಮಾಡ್ಬೇಕು, ನೀನ್ ಚಿನ್ನ ತಂದು ಕೊಡು ನೀನು. ಸೊ ಈ ರೀತಿಯಾಗಿ ಅವರು ಭೌತಿಕವಾಗಿ ಅವ್ರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಹೊರತಾಗಿ ದೇವರು ತನ್ನ ಪ್ರಜೆಗಳಿಂದ ಬಯಸಿದಂತಹ ನೀತಿ ಫಲಗಳನ್ನ ಅವರಲ್ಲಿ ಹುಟ್ಟಿಸುವುದಕ್ಕೆ ಅವ್ರು ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದು ಇಲ್ಲಿರ್ತಕ್ಕಂಥ ಸಮಸ್ಯೆ. ಮತ್ತಾನ್ ಬರೆಸುವಾರ್ತೆ 21ನೇ ಅಧ್ಯಾಯ 33ರಿಂದ 44ನೇ ವಚನದಲ್ಲಿರ್ತಕ್ಕಂತಹ ಒಂದು ಸಂದೇಶ ಏನಂತಂದ್ರೆ, ನಾಯಕರಿಗೆ ಇಲ್ಲಿರ್ತಕ್ಕಂಥ ಸಂದೇಶ, ನಾಯಕತ್ವ ವಹಿಸ್ಕೊಂಡಂತವ್ರಿಗೆ. ಇವತ್ತು ಬಹಳಷ್ಟು ಕಡೆ ನಾಯಕರುಗಳು ಅಂತ ಕರೆಸ್ಕೊಳ್ತಕ್ಕಂಥವ್ರು, ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ಕೊಂಡಂಥವ್ರು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದ್ದೀವಿ ನಾವು ಅನ್ನುವಂಥದ್ದು ಇದರಿಂದ ಕರ್ತನಾದ ಯೇಸು ಕ್ರಿಸ್ತನು ಕೊಡ್ತಕ್ಕಂಥ ಒಂದು ಬಹಳ ಸೂಕ್ಷ್ಮವಾದಂಥ ಸಂದೇಶ ಪ್ರೇರಣೆ. ದೇವರು ಬಯಸಿದಂಥ ನೀತಿ ಫಲಗಳನ್ನ ಸಭೆಯಲ್ಲಿ ಪ್ರಜೆಗಳಲ್ಲಿ ಹುಟ್ಟಿಸುವಂತ ಕಾರ್ಯಕ್ರಮಗಳು ಇವತ್ತು ನಾವೆಲ್ಲರೂ ಮಾಡ್ಬೇಕು. ಅದನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾನೆ, ಕೊನೆಯದಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಗುತ್ತಿಗೆಯನ್ನ ಏನ್ ಮಾಡ್ತಾನೆ, ನಮ್ಮಿಂದ ಕಿತ್ಕೊಂಡು ಏನ್ ಮಾಡ್ತಾನೆ, ಬೇರೆಯವರಿಗೆ ಕೊಟ್ಬಿಡ್ತಾನೆ. ಅಂದ್ರೆ ದೇವರ ರಾಜ್ಯವನ್ನ ನಮ್ಮಿಂದ ಕಿತ್ಕೊಂಡ್ಬಿಡ್ತಾನೆ. ದೇವರ ಸಹವಾಸ ನಮ್ಮಲ್ಲಿ ಇರೋದಿಲ್ಲ, ದೇವರ ಆಶೀರ್ವಾದಗಳು ನಮ್ಮಿಂದ ಕಿತ್ಕೊಂಡ್ಬಿಡ್ತಾನೆ. ಕಿತ್ಕೊಂಡು ಯಾರು ಆಸಕ್ತರಾಗಿದ್ದಾರೋ, ಇಲ್ಲ ರೀ ನಾವು ಮಾಡ್ತೀವಿ, ನಾವು ಕರೆಕ್ಟ್ ಆಗಿ ನಾವು ನ್ಯಾಯವಾಗಿ ನಡ್ಕೊಂಡು ನಾವು ನೀತಿ ಫಲಗಳನ್ನ ನಿಮಗೆ ಏನ್ ಸಲ್ಲಬೇಕು ಅದನ್ನ ನಾವು ಸಲ್ಲಿಸ್ತೀವಿ ಅನ್ನೋರಿಗೆ ಖಂಡಿತವಾಗಿ ಕೊಟ್ಟೆ ಕೊಡ್ತಾನೆ. ಸೊ ಇದು ಇಲ್ಲಿ ಇರ್ತಕ್ಕಂಥ ಒಂದು ಸಂದೇಶ. ಇದೇ ರೀತಿಯಾದಂಥ ಸಂದೇಶ ಯೆಶಾಯನ ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲೂ ಕೂಡ ನಾವು ಕಾಣ್ತೀವಿ. ಆ ಸಂದೇಶ ಯಾವುದಕ್ಕಂತಂದ್ರೆ ಅದು ಇಸ್ರಾಯೇಲ್ ಪ್ರಜೆಗಳಿಗೆ ಸಂಬಂಧಪಟ್ಟಂತ ಒಂದು ಉಪಮಾನ. ಇದು ಇಸ್ರಾಯೇಲ್ ಪ್ರಜೆಗಳ ನಾಯಕರಿಗೆ ಸಂಬಂಧಪಟ್ಟಂತಹ ಸಾಮ್ಯ. ಇದು ಯೆಶಾಯನ ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ ಒಂದ್ಸರಿ ಗಮನಿಸಿ. 5ನೇ ಅಧ್ಯಾಯದಲ್ಲಿ ಅಲ್ಲಿ ಇದೇ ರೀತಿಯಾದಂತ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ. ಯೆಶಾಯ ಪ್ರವಾದಿ ಹೇಳ್ತಾನೆ, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ ಕೇಳಿರಿ ಅಂತ ಹೇಳ್ತಾನೆ. ಯಾರು ಹಾಡ್ತಾ ಇರೋದು? ಯೆಶಾಯ ಪ್ರವಾದಿ ಹಾಡ್ತಾ ಇದ್ದಾನೆ. ಯಾರ ಹಾಡು ಇದು? ದೇವರ ಹಾಡನ್ನೇ ಈತ ಹಾಡ್ತಾ ಇದ್ದಾನೆ. ಇವಾಗ ಏನ್ ಹಾಡ್ತಾ, ದೇವರ ಹಾಡ್ತಾ ಇದ್ದಾನೆ ನೋಡಿ. ಏನ್ ಹೇಳ್ತಾ ಇದ್ದಾನೆ, ಕೇಳಿರಿ, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿ ತೋಟವಿತ್ತು. ಸಾರವತ್ತಾದ ಗುಡ್ಡ, ಸಾರವತ್ತಾದ ಅಂತಂದ್ರೆ ಅರ್ಥ ಏನು? ಸಾರವತ್ತ ಅಂತಂದ್ರೆ ಈಗ ಬೆಳೆ ಬೆಳೆದಕ್ಕೆ ಯೋಗ್ಯಕರವಾದಂತ ಭೂಮಿ ಅಂತ. ಬೆಳೆ ಬೆಳಿಬೇಕಾದ್ರೆ ಭೂಮಿನೂ ಕೂಡ ಯೋಗ್ಯವಾಗಿರ್ಬೇಕಲ್ಲ. ಸೊ ಹಾಗಾಗಿ ಬೆಳೆಯನ್ನ ಬೆಳೆಯುವುದಕ್ಕೆ ಯೋಗ್ಯವಾದಂತಹ ಒಂದು ಭೂಮಿ, ಸಾರವತ್ತಾದ ಗುಡ್ಡ,
ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿ ತೋಟವಿತ್ತು. ನನ್ನ ಪ್ರಿಯ ಯಾರು? ತಂದೆಯಾದ ದೇವರಿಗೆ ದ್ರಾಕ್ಷಿ ತೋಟ ಇತ್ತು ಅಂತ ಹೇಳ್ತಾನೆ. ದ್ರಾಕ್ಷಿ ತೋಟ ಯಾರು? ಇಸ್ರಾಯೇಲ್ ಪ್ರಜೆಗಳು. ಎಲ್ಲಿ? ಯೆರೂಸಲೇಮ್ ನೀವು ನೋಡಿದ್ರೆ ಸುತ್ತಮುತ್ತ ಏನು ಬರೀ ಗುಡ್ಡಗಾಡ ಪ್ರದೇಶನ ಅಲ್ಲೆಲ್ಲ. ಅಲ್ಲಿ ಏನಿದೆ? ಇಸ್ರಾಯೇಲ್ ಪ್ರಜೆಗಳು ತೋಟ ಇತ್ತು ಅಂತ ಹೇಳ್ತಾನೆ. ಅವನು ಅದನ್ನು ಅಗತ್ಯ ಮಾಡಿ ಏನ್ ಮಾಡ್ತಾನೆ? ತೋಟನ ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು, ಸೇಮ್ ನೋಡಿ, ಮಧ್ಯದಲ್ಲಿ ಬುರುಜನ್ನು ಕಟ್ಟಿಸಿ ದ್ರಾಕ್ಷಿಯ ತೊಟ್ಟೆಯನ್ನು ಕೊರೆಯಿಸಿ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾನೆ? ಫಲನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾನೆ. ನೋಡಪ್ಪ, ನೀವು ಬೆಳೆಯೋದಕ್ಕೆ ಅನುಕೂಲಕರವಾದಂಥ ವಾತಾವರಣನ ಕೊಡ್ತಾ ಇದ್ದೀನಿ. ಸುತ್ತ ನಿಮಗೆ ಫೆನ್ಸಿಂಗ್ ಹಾಕಿದ್ದೀನಿ. ಕಾಲಕ್ಕೆ ಸಮಯಕ್ಕೆ ನೀರು ಬರ್ಬೇಕಂತೇಳಿ ನಿಮಗೆ ನೀರನ್ನು ಡ್ರಿಪ್ಸ್ ಈಗ ಬರ್ತಾ ಇದ್ದಲ್ಲ, ಡ್ರಿಪ್ಸ್ ಇರಿಗೇಷನ್ಸ್, ಅದನ್ನು ಹಾಕಿದ್ದೀನಿ. ನಿಮಗೇನು ತೊಂದರೆ ಇಲ್ಲ, ನಿಮಗೇನು ಕೊರತೆ ಇಲ್ಲ. ಮತ್ತು ನೀವೇನು ಮಾಡಬೇಕು? ಇವನ್ನೆಲ್ಲ ಬಳಸ್ಕೊಂಡು ನನಗೆ ಒಂದು ಫಲ ಕೊಡಿ, ಒಳ್ಳೆ ಫಲ ಕೊಡಿ ಅಷ್ಟೇನೆ. ದೇವರು ಪ್ರಾರಂಭದಿಂದ ಕೂಡ ಇಲ್ಲಿವರೆಗೂ ಕೂಡ ದೇವರು ಮನುಷ್ಯರಿಂದ ತನ್ನ ಪ್ರಜೆಗಳಿಂದ ಬಯಸುವಂಥದ್ದು ಏನಂತಂದ್ರೆ ನೀತಿ ಫಲಗಳು ಅಷ್ಟೇನೆ, ನೀತಿ ಫಲಗಳು. ಅದನ್ನ ಬಿಟ್ಟು ಬೇರೆ ಏನು ಬಯಸಲ್ಲ ದೇವರು. ಬೆಳ್ಳಿ ಬಂಗಾರ, ದಾನ ಧರ್ಮ, ಏನು ಪುಣ್ಯ ಕಾರ್ಯಗಳು, ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ದೇವರು ಬಯಸಿದಂತಹ ನೀತಿ ಫಲಗಳು, ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸಿಕೊಂಡು ದೇವರು ಬಯಸಿದಂತಹ ನೀತಿ ಫಲಗಳನ್ನು ಸಮರ್ಪಿಸಿ ಅಂತೇಳಿ ಇವತ್ತು ದೇವರು ಕೋರ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಕೂಡ ಮಾಡಿದ್ದೇನಂತಂದ್ರೆ ಇದೇ ದ್ರಾಕ್ಷ ತೋಟ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾನೆ. ಎಲ್ಲವುಗಳನ್ನ ರೆಡಿ ಮಾಡಿ ಏನ್ ಮಾಡ್ತಾನೆ? ತೋಟದಲ್ಲಿ ಆ ಫಲಕ್ಕೋಸ್ಕರ ಎದುರು ನೋಡ್ತಾ ಇದ್ದಾನೆ ದೇವರು. ಎದುರು ನೋಡ್ಬೇಕಾದ್ರೆ ಏನ್ ಮಾಡ್ತಾ ಇದೆ ಅಂತಂದ್ರೆ 2ನೇ ವಚನದ ಕೊನೆ ಭಾಗದಲ್ಲಿ, ದ್ರಾಕ್ಷೆ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು ಅಂತ ಹೇಳ್ತಾನೆ. ದ್ರಾಕ್ಷಿ ಹಣ್ಣನ್ನ ಈತನು ನಿರೀಕ್ಷೆ ಮಾಡಿದಾಗ ಅದು ಬಿಟ್ಟಿದ್ದು ಯಾವ ಹಣ್ಣು? ಹೊಲಸು ಹಣ್ಣು. ಈಗ ತೋಟದ ಯಜಮಾನನಿಗೆ ಹೆಂಗಾಗ್ಬೋದು ಹೇಳಿ ನೋಡೋಣ. ತೋಟದ ಯಜಮಾನನಿಗೆ ಹೇಗಾಗ್ಬೋದು? ಈಗ ತೋಟದ ಯಜಮಾನ ಏನಂತಾನೆ ನೋಡೋಣ. 3ನೇ ವಚನದಲ್ಲಿ, ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸ್ರಿ. ನೀವು ಹೇಳಿ. ಈಗ ಉದಾಹರಣೆಗೆ ನನ್ನ ಮಗನೋ ಮಗಳು ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಪಾದಾರ್ಪಣೆ ಮಾಡಿದ ಮೊದಲುಗೊಂಡು ಅವ್ರನ್ನ ಸಾಕಿ ಸಲಹಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಒಳ್ಳೆ ಒಂದು ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನ ಹೊಂದುವಂಥ ವಾತಾವರಣವನ್ನು ದಯಪಾಲಿಸ್ಕೊಟ್ಟು ಎಲ್ಲ ಭೌತಿಕ ಸದುಪಯೋಗಗಳನ್ನು ಅವರಿಗೆ ಕೊಟ್ಟು ಅವರು ತಂದೆ ತಾಯಿಗಳಿಗೆ ವಿಧೇಯರಾಗ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾಗ ಅವಿಧೇಯರಾಗಿ ತಂದೆ ತಾಯಿಗಳನ್ನು ಅಲ್ಲಗಳೆದು ತಂದೆ ತಾಯಿಗಳನ್ನು ತಿರಸ್ಕರಿಸಿ ತಮ್ಮ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸಿ ತಂದೆ ತಾಯಿಗಳನ್ನ ಅವರನ್ನ ತೊರೆದು ತನ್ನ ಪಾಡಿಗೆ ತಾನು ಬದುಕ್ತೀನಿ ಅಂತೇಳಿ ಹೋದಂಥ ಮಕ್ಕಳಿಗೆ ತಂದೆ ತಾಯಿಗಳು ಏನಂತಾರೆ? ಅವಾಗ ಏನಂತಾರೆ? ನಿಮ್ಮ ಹತ್ರ ಕೇಳ್ತಾರೆ, ಬ್ರದರ್ ನೀವೇ ನೋಡಿದ್ದೀರಿ, ಅವಳು ಹುಟ್ಟಿದಾಗಿಂದ ಹೆಂಗ್ ಸಾಕಿದ್ದೀನಿ ನಾನು, ಹೆಂಗ್ ಬೆಳೆಸಿದ್ದೀನಿ ನಾನು, ಅವಳು ಬೇಕಾದಂತ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀನಿ, ನನ್ನ ಕೈಲಿ ಆಗಿಲ್ಲ ಅಂದ್ರೂ ಕೂಡ ಸಾಲ ಸೋದ ಮಾಡಿ ಅವಳಿಗೆ ಏನೇನು ಕೇಳ್ತಾಳೆ ಎಲ್ಲವನ್ನೂ ಕೊಟ್ಟು ಅವಳು ಉನ್ನತವಾದಂಥ ಸ್ಥಿತಿಗೆ ಇರ್ತಾಳೆ, ಉನ್ನತವಾದಂಥ ಸ್ಥಾನಕ್ಕೆ ಇರ್ತಾಳೆ, ತಂದೆ ತಾಯಿಗಳಿಗೆ ಗೌರವವನ್ನು ತರುವಂತಹ ಒಂದು ಸಮಾಜದಲ್ಲಿ ಬದುಕ್ತಾಳೆ, ನಮ್ಮ ಇಳಿ ವಯಸ್ಸಿನಲ್ಲಿ ನಮಗೆ ಆಧಾರವಾಗಿರ್ತಾಳೆ, ನಮಗೆ ಬೆನ್ನೆಲುಬಾಗಿರ್ತಾಳೆ ಅಂತೇಳಿ ನಿರೀಕ್ಷೆ ಮಾಡಿದಾಗ ಈಗ ನೋಡಿ ಮಧ್ಯದಲ್ಲಿ ಕೈ ಕಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಏನು ತಪ್ಪು ಮಾಡಿದ್ದೆ ಬ್ರದರ್? ನಾನು ಏನು ಅನ್ಯಾಯ ಮಾಡಿದ್ದೆ? ನಾನು ಹೇಳ್ತೀವಲ್ಲ ನಾವೇನೆ. ಈಗ ದೇವ್ರು ಹೇಳ್ತಾ ಇದ್ದಾನೆ ನಾನೇನು ನಿಮಗೆ ಅನ್ಯಾಯ ಮಾಡಿದ್ದೆ? ನಾನು ದ್ರಾಕ್ಷಿ ತೋಟದಲ್ಲಿ ಆ ಒಂದು ಒಳ್ಳೆ ಫಲ ಬರೋದಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನೂ ಮಾಡಿಕೊಟ್ಟಿದ್ದೆ ನಾನು. ಬಟ್ ನೀವು ಮಾಡಿದ್ದೇನು? ನೀವು ಹೊಲಸು ಹಣ್ಣನ್ನು ಬಿಟ್ಟಿದ್ದೀರಿ ನೀವು. ಸೊ ಈಗ ನಾನೇನು ಮಾಡಲಿ ಅಂತಂದ್ರೆ ನೆಕ್ಸ್ಟ್ 3ನೇ ವಚನದಲ್ಲಿ ಹೇಳ್ತಾನೆ, ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸ್ರಿ. ನಂದೇನಾದ್ರು ತಪ್ಪಿದ್ರೆ ಹೇಳಿ, ನಾನು ತಿದ್ಕೊಳ್ತೀನಿ. ನಂದೇನೋ ತಪ್ಪಿಲ್ಲ ಅಂತಂದ್ರೆ ನೀವು ನೀತಿ ಫಲಗಳನ್ನ ಯಾಕೆ ಕೊಡ್ಲಿಲ್ಲ? ನೀವು ಹೊಲಸು ಹಣ್ಣನ್ನು ಯಾಕೆ ಬಿಟ್ರಿ? ನೀವು ನ್ಯಾಯ ತೀರಿಸ್ರಿ ನನಗೆ ಅಂತ ಹೇಳ್ತಾ ಇದ್ದಾನೆ ದೇವರು. ಸೊ ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಹೌದು ಕಣಪ್ಪ, ನೀನು ಇದನ್ನ ಮಾಡೋದನ್ನ ನೀನು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಫಲ ಕೊಟ್ಟಿಲ್ಲ. ಈಗ ಹೇಳ್ಬೋದಲ್ಲ ಮಕ್ಕಳು, ಹೌದು ಪಪ್ಪ ನನಗೆ ಟ್ಯಾಲೆಂಟ್ ಇತ್ತು, ನಾನು ಓದ್ತಾ ಇದ್ದೆ, ನಾನು ಚೆನ್ನಾಗಿ ಓದ್ತಾ ಇದ್ದೆ, ನೀನು ಯಾವುದೋ ತಗೊಂಡೋಗಿ ಯಾವುದೋ ಒಂದು ಪೂರ್ತಿ ಲೋ ಶಾಲೆಗೆ ಸೇರಿಸಿದ್ದೀನಿ ನನ್ನನ್ನು, ಅಲ್ಲಿ ಏನು ಹೇಳ್ಕೊಡಲ್ಲ ಏನಿಲ್ಲ, ಅದೇ ನನಗೆ ಚೆನ್ನಾಗಿರೋ ಶಾಲೆಗೆ ಸೇರಿಸಿದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ ಅಂತ ಅವ್ರು ಕಂಪ್ಲೇಂಟ್ ಮಾಡ್ಬೋದು. ಆ ರೀತಿ ಮಾಡಲಿಲ್ವಲ್ಲ, ಒಳ್ಳೆ ಶಾಲೆಗೆ ಸೇರಿಸಿದ್ರಿ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿದ್ರಿ, ನಿನಗೆ ಓದಿ ಒಳ್ಳೆ ಅಭ್ಯಾಸದಲ್ಲಿ ನೀನು ಉತ್ತೀರ್ಣನಾಗೋದಕ್ಕೆ ಬೇಕಾದಂತ ಎಲ್ಲ ವಾತಾವರಣವನ್ನು ಕೊಟ್ರಿ. ಮತ್ತೀಗ ನಾನು ಏನು ಮಾಡಬೇಕಾಗಿತ್ತು ಇನ್ನು ಅಂತ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಮುಂದೆ ನೋಡೋಣ 4ನೇ ವಚನದಲ್ಲಿ, ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದರಿಂದ ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೇನೋ ಈಗ ನಿಮಗೆ ತಿಳಿಸಿ. ನೋಡ್ರಿ ಈಗ ನಾನು ಏನು ಮಾಡ್ತೀನಿ ಅಂತೇಳಿ. ಈಗ ಫಲನೇ ಕೊಡ್ಲಿಲ್ಲ ಅಂತಂದ್ರೆ ತೋಟನ ಏನು ಮಾಡ್ತಾರೆ ಹೇಳಿ? ಇವಾಗ ಏನು ಮಾಡ್ತಾರೆ ಅಂತಂದ್ರೆ ಅದರ ಬೇಲಿಯನ್ನು ಕೀಳುವೆನು ಅಂತೇಳಿ. ಅಂದ್ರೆ ಬೇಲಿ ಮೀನ್ಸ್
ಸುರಕ್ಷತೆ, ಭದ್ರತೆ. ಅದಕ್ಕೆ ಸೆಕ್ಯೂರಿಟಿ ಏನಿತ್ತು ಆ ಬೇಲಿನ ಕಿತ್ತಾಕ್ಬಿಡ್ತೀನಿ. ಬೇಲಿನ ಕಿತ್ತಾಕಿದ್ರೆ ಏನಾಗುತ್ತೆ? ದಾರಿಲಿ ಹೋಗೋರೆಲ್ಲ ಬಂದು ಏನ್ ಮಾಡ್ತಾರೆ? ಅದನ್ನ ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿರುವಂತದ್ದನ್ನ ದನಗಳು ಅವೆಲ್ಲ ಬಂದು ಏನ್ ಮಾಡ್ತಾವೆ? ತಿಂತವೆ, ಅದನ್ನ ತಿಂದು ಬಿಡ್ತವೆ, ತುಳಿದಾಡ್ಬಿಡ್ತವೆ. ಅದರ ಬೇಲಿಯನ್ನು ಕೀಳುವನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವನು, ಅದು ತುಳಿದಾಟಕ್ಕೆ ಈಡಾಗುವುದು, ಅದನ್ನು ಹಾಳು ಮಾಡುವನು, ಯಾರು ಕುಡಿ ಕತ್ತರಿಸಿ ಅಗತ ಮಾಡುವುದಿಲ್ಲ, ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು, ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಕೊಡುವೆನು. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲ್ ಮನೆತನ ಅಂತ ಹೇಳ್ತಾನೆ ನೋಡಿ. ದ್ರಾಕ್ಷಿ ತೋಟ ಯಾರಿವಾಗ? ಇಸ್ರಾಯೇಲ್ ಮನೆತನ. ಮತ್ತೆ ಅಲ್ಲಿ ಹೇಳಿದ್ದೆ ಯಾವ್ದದು? ಮತ್ತಾಂತರ ಸುವಾರ್ತೆ 21ನೇ ಅಧ್ಯಾಯ 33ರಿಂದ 44ನೇ ವಚನದಲ್ಲಿ ಅದು ಯಾರಿಗೆ? ಇದು ಉಪಮಾನ ಇಸ್ರಾಯೇಲ್ ಮನೆತನ, ಇಸ್ರಾಯೇಲ್ ಪ್ರಜೆಗಳಿಗೆ ಇದು ಹೇಳಿದ್ದು. ಅದು ಉಪಮಾನ ಯಾರಿಗೆ? ಇಸ್ರಾಯೇಲ್ ಪ್ರಜೆಗಳ ಮೇಲೆ ಯಾರು ನಾಯಕರಾಗಿದ್ದಾರೋ ಅವರಿಗೆ ಸಂಬಂಧಪಟ್ಟದ್ದು, ನಾಯಕರುಗಳಿಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇವತ್ತು ಒತ್ತಿ ಹೇಳ್ತಾ ಇದ್ದೇನೆ. ಇವತ್ತು ಸಭೆಯಲ್ಲಿ ದೇವರು ನಿರೀಕ್ಷಿಸಿದಂತ ನೀತಿ ಫಲಗಳು ಬರಬೇಕಂತಂದ್ರೆ ಲೀಡರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನಾಯಕ ಅಂತಕ್ಕಂಥ ಆತನು ಬಹಳ ಬಹಳ ಮುಖ್ಯವಾದಂತ ಪಾತ್ರವನ್ನು ನಿರ್ವಹಿಸ್ತಾನೆ. ಸಭೆಗೆ ಮಾದರಿಯಾಗಿ ಬದುಕಬೇಕಾಗ್ತದೆ. ಈತ ನಡ್ಕೊಳ್ಳುವಂತ ರೀತಿಯನ್ನ ಸಭಿಕರು ನೋಡಿ ಯಾವ ವಾಕ್ಯೋಪದೇಶವಿಲ್ಲದನೆ ದೇವರು ನಿರೀಕ್ಷಿಸಿದಂತ ನೀತಿ ಫಲಗಳನ್ನ ಕೊಡುವುದಕ್ಕೆ ಈ ನಾಯಕ ಅಷ್ಟು ಪ್ರೇರಕದಾಯಕನಾಗಿರ್ತಾನೆ. ಅಷ್ಟು ಏನಂದ್ರೆ ಪ್ರೇರಕ ಮೀನ್ಸ್ ಪ್ರೇರಣೆ ಕೊಡೋದನ್ನ ಮೋಟಿವೇಟ್ ಆಗಿರ್ತಾನೆ ಅಂತ, ಮೋಟಿವೇಟ್. ಸೊ ಇಲ್ಲಿ 21ನೇ ಅಧ್ಯಾಯದಲ್ಲಿ, ಮತ್ತಾಂತರ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅವ್ರು ಏನಾಗ್ತಾ ಇದ್ರೆ, ನಾಯಕರು ಏನಾಗ್ತಾ ಇದ್ರು ಅಂತಂದ್ರೆ, ನಾಯಕರು ನೀತಿ ಫಲಗಳನ್ನ ಅವರಲ್ಲಿ ಹುಟ್ಟಿಸುವುದಕ್ಕೆ ಅವರು ಮಾದರಿ ಆಗ್ತಾ ಇಲ್ಲ. ಹಾಗಾಗಿ ಕೊನೆಯದಾಗಿ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಅವರಲ್ಲಿ ಅವರ ವಶದಲ್ಲಿರ್ತಕ್ಕಂಥ ತನ್ನ ಪ್ರಾಪರ್ಟಿನ ಏನ್ ಮಾಡ್ತಾನೆ? ತಾನು ತಗೊಂಡು ತನ್ನ ಪ್ರಾಪರ್ಟಿನ ಯಾರು ತನಗೆ ವಿಧಿಯರಾಗ್ತಾರೋ ಅವ್ರಿಗೆ ಏನ್ ಮಾಡ್ತಾನೆ? ಅದನ್ನ ಕೊಡ್ತಾನೆ ಅಷ್ಟೇ. ಈಗ ಇದರಿಂದ ನಾವೇನ್ ಪಾಠ ಕಲಿತೀವಿ ಅಂತಂದ್ರೆ, ನಾವೇನ್ ಕಲಿಬೇಕು, ನಮ್ಗೇನ್ ಸಂದೇಶ ಇದೆ ಅಂತಂದ್ರೆ, ಈಗ ದೇವರು ನಮ್ಗೆ ಏನ್ ಮಾಡಿದಾನೆ ಅಂತಂದ್ರೆ, ಯಾವ ಅರ್ಹತೆ ಇಲ್ದಿರ್ತಕ್ಕಂಥ ನಮಗೆ, ಯಾವ ಒಂದು ಯೋಗ್ಯತೆಗಳಿಲ್ದಿರ್ತಕ್ಕಂಥ ನಮಗೆ ತನ್ನ ಮಗನಾದಂತ ಯೇಸು ಕ್ರಿಸ್ತರ ಮುಖಾಂತರ ಕನಿಕರವನ್ನ, ಅರ್ಹತೆಯನ್ನ, ಯೋಗ್ಯತೆಯನ್ನ ದಯಪಾಲಿಸಿ ತನ್ನ ರಾಜ್ಯದಲ್ಲಿ ತನ್ನ ಸಹವಾಸ ಅನ್ಯೋನ್ಯತೆಯಲ್ಲಿ ಇವತ್ತು ನಮ್ಮನ್ನ ಕರೆದಿದ್ದಾನೆ. ಇವತ್ತು ಏನಕ್ಕೆ ಕರೆದಿದ್ದಾನೆ? ಕರೆದಿರೋ ಉದ್ದೇಶ ಏನಂದ್ರೆ ನೀತಿ ಫಲಗಳನ್ನ ಕೊಡೋದಕ್ಕೆ. ಆ ನೀತಿ ಫಲಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾನೆ ದೇವರು? ತನ್ನ ಒಂದು ರಾಜ್ಯವನ್ನ ನಮ್ಮಿಂದ ಕಿತ್ಕೊಂಡು ಯಾರು ಕೊಡ್ತಾರೋ ಅವ್ರಿಗೆ ಕೊಡ್ತಾನೆ. ಅದನ್ನ ಸಿಂಪಲ್, ಬಹಳ ಸಿಂಪಲ್ ಇದು. ಸೊ ಹಾಗಾಗಿ ಪರಿಸ್ಥಿತಿ ಇದು ಅಂತ ಹೇಳ್ತೇನೆ. ಸೊ ಎಂತ ಫಲ ಕೊಡಬೇಕು ಅಂತಂದ್ರೆ ಅದಕ್ಕೊಂದು ಮಾಪನಗಳನ್ನ ಇಟ್ಟಿದ್ದಾನೆ, ಎಂತ ಫಲ ಬೇಕು ಅಂತ ಹೇಳಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ನಾಯಕರುಗಳು ಈ ಒಂದು ಮೆಜರ್ಮೆಂಟ್, ಒಂದು ಟೂಲ್ಸ್ಗಳನ್ನು ಕೊಟ್ಟಿದ್ದಾನೆ. ಆ ಟೂಲ್ಸ್ ಪ್ರಕಾರ ಏನ್ ಮಾಡ್ಬೇಕಂತಂದ್ರೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ, ಟೂಲ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಈಗ ಸಹೋದರರು, ನಾನು ಸಹೋದರ ರಾಜೇಶ್ ಅವರು ಇತ್ತೀಚೆಗೆ ಅದೆಲ್ಲ ರೂಮ್ಸ್ ಎಲ್ಲ ಕಟ್ಸಿದ್ದಾರೆ. ನಮ್ಗೆ ಯಾರು ಸುವಾರ್ತಿಕರು ಬಂದ್ರೆ ಅವ್ರಿಗೊಂದು ಸ್ವಲ್ಪ ಒಳ್ಳೆ ಫೆಸಿಲಿಟಿ ಕೊಡೋಣ ಅಂತ ಅವ್ರು ಟೈಲ್ಸ್ ಎಲ್ಲ ಹಾಕಿದ್ರಲ್ಲ. ಅವ್ರು ಹಾಕುವಾಗ ಏನೇನು ತಗೊಂಡ್ಬಂದಿದ್ರು? ಟೂಲ್ಸ್ ಇಲ್ಲದೆ ಬಂದ್ಬಿಟ್ರು ಅವರು. ಟೂಲ್ಸ್ ಇತ್ತಲ್ವ, ಟೂಲ್ಸ್ ತಗೊಂಡ್ಬಂದ್ರು ಅವರು. ಆ ಟೂಲ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಟೂಲ್ಸ್ ಏನಂತಂದ್ರೆ ಲೆವೆಲ್ ಸ್ಕೇಲ್ ಅಂತ ಇರುತ್ತೆ, ಲೆವೆಲ್ ಸ್ಕೇಲ್ಗಳು, ಆಮೇಲೆ ತೂಕದ ಗುಂಡು, ದಾರ, ಆಮೇಲೆ ಮಟ್ಟಗೋಲು. ಈ ಕೆಲವು ಥಿಂಗ್ಸ್ಗಳು ಇಲ್ಲ ಅಂತಂದ್ರೆ ಕಟ್ಟಡ ಏನಾಗಲ್ಲ, ಅದು ಸರಿ ಬರಲ್ಲ, ಅದು ಸುಭದ್ರವಾಗಿರಲ್ಲ. ಸೊ ಹಾಗೆ ದೇವರು ಕೂಡ ನಾಯಕರು ಮತ್ತು ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೂ ಕೂಡ ಒಂದು ಮಾಪನಗಳನ್ನು ಕೊಟ್ಟಿದ್ದಾನೆ. ಆ ಮಾಪನ ಪ್ರಕಾರನೇ ನೀವೆಲ್ಲ ಬೆಳಿಬೇಕು, ಆ ಮಾಪನ ಪ್ರಕಾರನೇ ನೀವು ಜೀವಿತಗಳನ್ನ ಫಲ ಕೊಡಬೇಕು ಅಂತ ಬಯಸ್ತಾ ಇದ್ದಾನೆ. ಏನ ಮಾಪನಗಳಂತಂದ್ರೆ 28ನೇ ಅಧ್ಯಾಯ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 16ನೇ ವಚನದಲ್ಲಿ, 28:16ರಲ್ಲಿ ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ ಅಂತ ಹೇಳ್ತಾರೆ. ಪರೀಕ್ಷಿತವಾಗಿಯೂ ಪರೀಕ್ಷಿತವಾಗಿ ಅಂತಂದ್ರೆ ಮೂಲೆಗಲ್ಲು ಮನೆ ಕಟ್ಟಬೇಕಾದ್ರೆ ಮೂಲೆಗಲ್ಲು ತಗೋಬೇಕಂದ್ರೆ ಯಾವ್ದಾವ್ದೋ ಕಲ್ಲನ್ನು ಆಯ್ಕೊಳ್ಳಲ್ಲ. ಯಾಕಂದ್ರೆ ಆ ಮೂಲೆಗಲ್ಲು ಇದೆಯಲ್ಲ, ಇಡೀ ಮನೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? ಆ ಮೂಲೆಗಲ್ಲ ಮೇಲೆ ಡಿಪೆಂಡ್ ಆಗಿರ್ತದೆ. ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನ ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರ. ಸ್ಥಿರ ಅಂತಂದ್ರೇನು? ಕದಲಿಸಲಾರದಂತಹ,
ಶಾಶ್ವತವಾಗಿರ್ತಕ್ಕಂತಹ ಮೂಲೆಗಲ್ಲನ್ನ ಚೀಯೋನಿನಲ್ಲಿ ಇಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ನೀನು ಮನೆ ಕಟ್ಟಬೇಕಾದ್ರೆ ದೇವರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಏನಂತಂದ್ರೆ ಇದೇ ಕಲ್ಲು ಇಟ್ಬೇಕು ನೀವು ಅಂತ ಹೇಳ್ತಾನೆ. ಮನೆ ಕಟ್ಟಬೇಕಾದ್ರೆ ಏನ್ ಮಾಡ್ಬೇಕು ನೀವು? ಇದೇ ಕಲ್ಲು ಬೇಕು ಅಂತ. ಯಾವ ಕಲ್ಲದು? ಪರೀಕ್ಷಿತವಾಗಿಯೂ ಮಾನ್ಯವಾಗಿರುವ ಸ್ಥಿರವಾದ ಅಸ್ಥಿವಾರವನ್ನಿಡುವಂತಹ ಮುಖ್ಯವಾದ ಮೂಲೆಗಲ್ಲು. ಯಾವ ಮೂಲೆಗಲ್ಲದು? ಕರ್ತನಾದ ಯೇಸು ಕ್ರಿಸ್ತ. ಆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾಗಬೇಕು. ಆ ಮೂಲೆಗಲ್ಲಿಟ್ಟ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಮೂಲೆಗಲ್ಲು ಅಂತ ಇಟ್ಕೊಳ್ಳಿ. ಇವಾಗ ಈ ಮೂಲೆಗಲ್ಲಿಗ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇವಾಗ ದೇವರು ಕಂಡೀಷನ್ ಹೇಳಿದ್ದಾನೆ. ಯಾರಿಗೆ? ನಾಯಕರುಗಳಿಗೆ, ತನ್ನ ಪ್ರಜೆಗಳ ಮೇಲೆ ನಾಯಕರಾಗಿರ್ತಕ್ಕಂಥವ್ರಿಗೆ, ನೋಡ್ರಪ್ಪ ನೀವು ಮನೆ ಕಟ್ತೀರಿ, ಮನೆ ಕಟ್ಟಬೇಕು. ನೀವು ಕಂಡೀಷನ್ ಏನಂತಂದ್ರೆ, ಆ ಮನೆ ಕಟ್ಟಬೇಕಾದ್ರೆ ಮುಖ್ಯವಾದ ಮೂಲೆಗಲ್ಲು ಯಾವ್ದಿರಬೇಕು? ಯೇಸು ಕ್ರಿಸ್ತನ ಇರಬೇಕು. ಈ ಮೂಲೆಗಲ್ಲು ಬಿಟ್ಟು ಬೇರೆ ಯಾವ್ದು ಮೂಲೆಗಲ್ಲು ಇಡ್ತೀನಿ ಅಂತಂದ್ರೆ ನಾನು ಒಪ್ಪಲ್ಲ ಅಂತ ಹೇಳ್ತಾನೆ. ಸೊ ಆ ಮೂಲೆಗಲ್ಲು ಯಾವ್ದಂತಂದ್ರೆ ಪರೀಕ್ಷಿತವಾಗಿಯೂ ಮಾನ್ಯವಾಗಿರ್ತಕ್ಕಂಥ ಮೂಲೆಗಲ್ಲು ಕರ್ತನಾದ ಯೇಸು ಕ್ರಿಸ್ತನು. ಈ ಮೂಲೆಗಲ್ಲು ಇಲ್ಲಿಟ್ಟಿವಿ. ಇಲ್ಲಿಟ್ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿಂದ ಹಿಂಗೆ ದಾರ ಕಟ್ತೀವಿ. ಇಲ್ಲಿಗೆ ದಾರ ಕಟ್ಟಬೇಕಲ್ವಾ? ಸೊ ದಾರ ಕಟ್ಟಿದ ಮೇಲೆ ಈ ನೆಕ್ಸ್ಟ್ ಇಡ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಯಾವ್ದಕ್ಕೆ ಸರಿ ಸಮಾನಾಗಿರ್ಬೇಕು? ಈ ಮೂಲೆಗಲ್ಲಿಗೆ ಸರಿ ಸಮಾನಾಗಿರ್ಬೇಕು. ಆ ಮೂಲೆಗಲ್ಲಿಗಿಂತ ಸ್ವಲ್ಪ ಹೆಚ್ಚಿತ್ತಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕು? ಅದನ್ನ ಕತ್ತರಿಸ್ಬೇಕು. ಅದನ್ನ ಕತ್ತರಿಸಿ ಏನ್ ಮಾಡ್ಬೇಕು? ಇದ್ರ ಲೆವೆಲ್ಗೆ ತರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ 17ನೇ ವಚನ ನೋಡಿ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 17ನೇ ವಚನ. ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟುಗೋಲನ್ನಾಗಿಯೂ ಮಾಡುವೆನು ಅಂತ ಹೇಳ್ತಾನೆ. ಅಂದ್ರೆ ಉಪಕರಣಗಳೇನು? ಮುಖ್ಯವಾದ ಮೂಲೆಗಲ್ಲು ಯೇಸು ಕ್ರಿಸ್ತನು. ಅದ್ರ ಮೇಲೆ ಕಟ್ಟಡ ಕಟ್ಟಬೇಕಂತಂದ್ರೆ ದಾರ ಬೇಕು. ಅದು ಎಂತ ದಾರ? ಅದು ನ್ಯಾಯವಾದ ನೂಲು. ನಿನಗೊಂದು ನ್ಯಾಯ, ನನಗೊಂದು ನ್ಯಾಯ ಅಲ್ಲ. ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ದೇವಜನರಿಗೂ ಕೂಡ ಒಂದೇ ನ್ಯಾಯ. ಪಕ್ಷಪಾತವಿಲ್ಲದಂತ ನ್ಯಾಯ, ಸ್ವಾರ್ಥವಿಲ್ಲದಂತ ನ್ಯಾಯ, ನಿಸ್ವಾರ್ಥದಿಂದ ಕೂಡಿದಂತಹ ನ್ಯಾಯ, ಯಾವ ಫಲಾಪೇಕ್ಷೆ ಇಲ್ಲದೆ ಕೂಡಿದಂತಹ ನ್ಯಾಯ. ಅದೇ ನೂಲು ಅಂತೇಳಿ, ನ್ಯಾಯವಾದ ನೂಲು. ಆ ದಾರ ಕಟ್ಟು ಅಂತ ಹೇಳ್ತಾನೆ. ಆ ದಾರ ಯಾರಿಗೆ ಕಟ್ಟಬೇಕು? ಯೇಸು ಕ್ರಿಸ್ತನೆಂಬ ಮುಖ್ಯವಾದ ಮೂಲೆಗಲ್ಲಿ ಕಟ್ಟಬೇಕು. ಯೇಸು ಕ್ರಿಸ್ತನಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಪಾತ ಇಲ್ಲ. ಯಾವುದೇ ರೀತಿಯಾದಂತಹ ಅನ್ಯಾಯಗಳಾಗಲಿ ಅಧರ್ಮಗಳಾಗಲಿ ಆತನಲ್ಲಿಲ್ಲ. ಆ ಮುಖ್ಯವಾದ ಮೂಲೆಗೆ ನ್ಯಾಯವೆಂಬ ನೂಲನ್ನು ಕಟ್ಟಬೇಕು. ಕಟ್ಟಿ ಎಲ್ಲಾ ಕಲ್ಲುಗಳು ಏನಾಗಬೇಕಂತ ಅದ್ರ ಸರಿಸಮಾನಕ್ಕೆ ಬರುವಂತ ರೀತಿಯಲ್ಲಿ. ಆದ್ರೆ ಪರಿಸರ ಏನಂತಾರೆ? ಈ ಕಲ್ಲಿಗೆ ಸರಿಸಮಾನ ಆಗ್ತಾರೆ ಅವ್ರು ಆಗಲ್ಲ. ಅವ್ರು ಏನಂತಂದ್ರೆ, ಅವರು ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ಳೋದು. ಅವ್ರು ಬೀದಿಲಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ಎಲ್ರು ನಮಸ್ಕಾರ ಬುದ್ಧಿ, ನಮಸ್ಕಾರ ಬುದ್ಧಿ, ನಮಸ್ಕಾರ ಬುದ್ಧಿ, ಅಯ್ಯ ನಮಸ್ಕಾರ, 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 ಹಿಂಗ ಅನ್ಬೇಕು. ಅವರೆಲ್ಲ ಅವ್ರ ಮನೆಗೆ ಕರೆದ ಮೇಲೆ ಅವರು ಎಲ್ರ ಜೊತೆಗೆ ಊಟ ಗೀಟ ಇಲ್ಲ. ಅವ್ರಿಗೆ ಸಪರೇಟ್ ಊಟಗಳು, ಸಪರೇಟ್ ಊಟಗಳು. ಅವ್ರಿಗೆ ಸಪರೇಟ್ ವಸತಿ ವಸ್ತ್ರಗಳೆಲ್ಲ. ಅವ್ರನ್ನ ಏನೋ ಒಂದು ದೇವರ ಪ್ರತಿನಿಧಿಗಳು, ಇವರೇ ನಮ್ಗೆಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಟ್ರೀಟ್ ಮಾಡ್ಬೇಕು ಅವ್ರಿಗೆ. ಸೊ ಇದು ಯಾರ ಮನಸ್ಥಿತಿ? ಶಾಸ್ತ್ರಿಗಳಂತ ಪರಿಸರ ಮನಸ್ಥಿತಿ ಇದು. ಮತ್ತೆ ಇದು ಈ ಕಲ್ಲಿಗೆ ಹೊಂದ್ಕೊಂತವರು. ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ? ತನ್ನನ್ನು ತಾನು ತಗ್ಗಿಸ್ಕೊಳ್ತಾ ಇದ್ದಾನೆ, ಹೆಚ್ಚಿಸ್ಕೊತಾ ಇಲ್ಲ. ನನ್ನ ತಂದೆನೇ ದೊಡ್ಡವನು ಅಂತ ಹೇಳ್ತಾನೆ. ನಾನು ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳು ನನ್ನ ತಂದೆ ಸಹಾಯದಿಂದ ಮಾಡ್ತಾನೆ ಹೊರತಾಗಿ ನನ್ನಷ್ಟಕ್ಕೆ ನಾನು ಏನೂ ಮಾಡಲ್ಲ ಅಂತ ಹೇಳ್ತಾನೆ. ನಾನು ಹೇಳುವ ಬೋಧನೆ ನನ್ನ ತಂದೆದು, ನಂದಲ್ಲ ಅಂತ ಹೇಳ್ತಾನೆ. ನನ್ನ ತಂದೆ ಮಹಿಮೆ ಹೊಂದಬೇಕು, ನನ್ನ ತಂದೆ ಘನತೆ ಹೊಂದಬೇಕು ಅಂತ ಹೇಳ್ತಾನೆ. ತನ್ನನ್ನು ತಾನು ತಗ್ಗಿಸ್ಕೊಳ್ತಾ ಇದ್ದಾನೆ. ಇಂಥ ಒಂದು ತಗ್ಗಿಸ್ಕೊಳ್ಳುವಂತ ಸ್ವಭಾವ ಇಸ್ರಾಯೇಲ್ ಪ್ರಜೆಗಳ ಮೇಲೆ ನಾಯಕರಾಗಿರ್ತಕ್ಕಂಥವ್ರಿಗೆ ಅವ್ರಿಗಿಲ್ಲ. ಮತ್ತೀಗ ಕಟ್ಟಂದ್ರೆ ಕಟ್ಟಕ್ಕಾಗುತ್ತಾ ಬಿಲ್ಡಿಂಗು? ಈಗ ಫಲಗಳು ಬಂದ್ರೆ ಎಲ್ಲಿಂದ ಬರ್ತವೆ ಹೇಳಿ? ಎಲ್ಲಿಂದ ಬರ್ತವೆ? ಇವತ್ತು ಸಭೆಗಳು ಸಂಖ್ಯೆಯಲ್ಲಿ, ನಾಣ್ಯತೆಯಲ್ಲಿ ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು ಅನ್ನುವಂತಹ ಮನಸ್ಥಿತಿಗಳು, ನೀತಿ ಫಲಗಳು ಬರದೇ ಇರುವುದಕ್ಕೆ ಕಾರಣ ಏನಂತಂದ್ರೆ ಅವ್ರು ನಡ್ಕೊಳ್ತಕ್ಕಂಥ ರೀತಿ. ದೇವರ ವಾಕ್ಯಗಳನ್ನು ಚಂದಾಗಿ ಬೋಧನೆ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಅದ್ಭುತವಾಗಿ ಬೋಧನೆ ಮಾಡ್ತಾರೆ, ನೋ ಪ್ರಾಬ್ಲಮ್. ಸಮಸ್ಯೆಯಲ್ಲಿ ಹೇಳಿದಂತ ಬೋಧನೆ ಜೀವಿತಗಳಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದು ಸಮಸ್ಯೆ. ಮತ್ತೆ ಎಲ್ಲಿಂದ ದೇವರಿಗೆ ಫಲ ಕೊಡ್ಲಿಕ್ಕೆ ಸಾಧ್ಯ? ಅದಕ್ಕೆ ದೇವರು ಬಹಳ ಕಠಿಣವಾಗಿ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ಇಡೀ ಸಮಾಜಕ್ಕೆ, ಇಡೀ ನಾಯಕತ್ವಕ್ಕೆ ಒಂದು ಸಂದೇಶನ ಕೊಡ್ತಾ ಇದ್ದಾನೆ. ನೀತಿ ಫಲಗಳನ್ನ ನೀವು ಕೊಡ್ಲೇಬೇಕು. ನೀತಿ ಫಲಗಳನ್ನು ಕೊಡೋದಕ್ಕೆ ನಿಮಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಎಲ್ಲ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ. ಈಗ ನಮಗೆ ದೇವರಿಗೆ ನೀತಿ ಫಲ ಕೊಡೋದಕ್ಕೆ ನಮಗೆ ಏನು ಕೊರತೆ ಆಗಿದೆ ಹೇಳಿ? ಇವಾಗ ನಮಗೆ ದೇಹದಲ್ಲಿ ಅಂಗಾಂಗಗಳು ಸರಿ ಇಲ್ವಾ? ಕಿವಿ ಕೇಳ್ತಾ ಇದ್ದೇವೆ, ಮೂಗು ಉಸಿರಾಡ್ತಾ ಇದ್ವಿ, ಮಾತಾಡ್ತಾ ಇದ್ದೀವಿ ಚೆನ್ನಾಗಿ, ಕೈಕಾಲುಗಳೆಲ್ಲ ಗಟ್ಟಿಯಾಗಿದ್ದಾವೆ. ಮತ್ತೆ ನೀತಿ ಫಲಗಳು ಕೊಡಕ್ಕೆ ಏನಾಗಿದೆ? ಇವತ್ತು ನಾವಿಲ್ಲಿ ಆರಾಧನೆ ಮಾಡಕ್ ಕೂತ್ಕೊಂಡಿದೀವಿ, ಯಾರಾದ್ರೂ ಬಂದು ನಮ್ಮ ಕುತ್ತಿಗೆ ಮೇಲೆ ಕತ್ತಿ ಹಿಡಿತಾ ಇದ್ದಾರ ನೀವು ಆರಾಧನೆ ಮಾಡ್ಬೇಡಿ ಅಂತ? ಇಲ್ವಲ್ಲ. ನಾವು ಒಳ್ಳೇದ್ ಮಾಡ್ತೀನಿ ಅಂತಂದ್ರೆ ಯಾರಾದ್ರೂ ಬಂದ ಯಾರು ಹೇಳಿದ್ರು ನಿಮ್ಗೆ ಅಂತೇಳಿ ನಮ್ಗೆ ಹಿಂಸೆ ಮಾಡ್ತಾರ? ಅಂತ ಪರಿಸ್ಥಿತಿಗಳು ಇಲ್ಲ ಇವತ್ತು. ಮತ್ ನೀತಿ ಫಲಗಳು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀತಿ ಫಲಗಳನ್ನ ಕೊಡೋದಕ್ಕೆ ಫಸ್ಟ್ ನಾಯಕರು ಮುಂದೆ ಬರಬೇಕು ಅಂತ ಹೇಳ್ತಾರೆ. ಆ ನಾಯಕರು ಯಾರನ್ನ ನೋಡ್ಬೇಕಂತಂದ್ರೆ ಮುಖ್ಯವಾದ ಮೂಲೆಗಲ್ಲು ನೋಡ್ರಿ. ಯಾರು ಮುಖ್ಯವಾದ ಮೂಲೆಗಲ್ಲು?
ಯೇಸು ಕ್ರಿಸ್ತನು ಅಂತ. ಆ ಮೂಲೆಗಳಿಗೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಳಿ. ಆ ನ್ಯಾಯ ಎಂಬ ನೂಲಿಗೆ ಕರೆಕ್ಟ್ ಆಗಿ ನೀವು ಸೇರ್ಬೇಕು, ಅಲ್ಲಿಗೆ ಕರೆಕ್ಟ್ ಆಗಿರ್ಬೇಕು ಲೆವೆಲ್ ಅದು. ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮನ್ನು ನೀವು ನಿಮ್ಮ ದೋಷಗಳನ್ನು ನೀವು ಸರಿಪಡಿಸ್ಕೊಳ್ಳಿ, ನಿಮ್ಮ ಬಲಹೀನತೆಗಳನ್ನು ತಿದ್ದಿ ಸರಿಪಡಿಸ್ಕೊಳ್ಳಿ, ಆಗ್ಲೇನೆ ನೀವು ಫಲ ಕೊಡೋಕೆ ಸಾಧ್ಯ ಅಂತ ಹೇಳ್ತಾನೆ. ಆದ್ರೆ ಇವರು ಏನ್ ಮಾಡಿದ್ರು ಅಂತಂದ್ರೆ, ಅಂತ ಒಂದು ಫೆಸಿಲಿಟಿ, ಅಂತ ಒಂದು ಅವಕಾಶನ ದೇವರು ಶಾಸ್ತ್ರಿಗಳಿಗೂ ಪರಿಸಯರಿಗೂ ಯಾಜಕರು ಕೊಟ್ಟಿದ್ದ. ಆದ್ರೆ ಅವರು ಆ ರೀತಿಯಾಗಿ ಕರ್ತವ್ಯಗಳನ್ನ ನಿರ್ವಹಣೆ ಮಾಡಲಿಲ್ಲ. ಏನ್ ಮಾಡ್ದ, ಅಲ್ಲಿಂದ ತೆಗೆದು ಬೇರೆಯವ್ರು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಕೊನೆದಾಗ ಒಂದು ಮಚ್ಚನ್ನ ನೋಡಿ ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯ 11ನೇ ವಚನ. 4ನೇ ಅಧ್ಯಾಯ 11ನೇ ವಚನ. ಮನೆ ಕಟ್ಟುವವರಾದ ನೀವು, ಯಾರು ಮನೆ ಕಟ್ಟೋರು? ಮನೆ ಕಟ್ಟೋರು ಯಾರು? ಮನೆ ಕಟ್ಟುವಂತ ಕಾಂಟ್ರಾಕ್ಟ್ ಅನ್ನ ದೇವರು ಯಾರಿಗೆ ಕೊಟ್ಟಿದ್ದ? ಫಸ್ಟ್ ಹೇಳ್ತಾನೆ ನೋಡಿ, ಮೇಲೆ ಹೇಳ್ತಾನೆ ನೋಡಿ, 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾನೆ ನೋಡಿ. ಇವ್ರು ಯಾರು? ಇವರು ಮನೆ ಕಟ್ಟುವವರು ಯಾರು ಅಂತಂದ್ರೆ ಇವರು 4ನೇ ಅಧ್ಯಾಯ 5ನೇ ವಚನದಲ್ಲಿ. ಮರುದಿನ ಯಹೂದ್ಯರ ಅಧಿಕಾರಿಗಳು, ಯಾರ ಅಧಿಕಾರಿಗಳು? ಯಹೂದ್ಯರ ಅಧಿಕಾರಿಗಳು, ನಂಬರ್ 1. ನೆಕ್ಸ್ಟ್ ಹಿರಿಯರು, ನಂಬರ್ 3 ಶಾಸ್ತ್ರಿಗಳು, ಆಮೇಲೆ ಅನ್ನನೆಂಬ ಮಹಾಯಾಜಕನು, ಕಾಯಫನು, ಯೋಹಾನನು, ಅಲೆಕ್ಸಾಂದ್ರನು, ಮಹಾಯಾಜಕನ ಸಂಬಂಧಿಗಳೆಲ್ಲರೂ, ಇವರೆಲ್ಲರೂ ಕೂಡಿ ಬಂದಿದ್ದಾರೆ. ಇವ್ರು ಯಾರು? ಇವರು ಲೀಡರ್ಸ್. ಇವರೆಲ್ಲ ದೇವರ ಪ್ರಜೆಗಳ ಮೇಲೆ ಲೀಡರ್ಸ್. ಇವರು ಕೂಡಿ ಬಂದಿದ್ದಾರೆ. ಅದಕ್ಕೆ ಪೇತ್ರನು ಹೇಳ್ತಾ ಇದ್ದಾನೆ, ಮನೆ ಕಟ್ಟುವವರಾದ ನೀವು ಅಂತ ಹೇಳ್ತಾನೆ. ಅಂದ್ರೆ ಮನೆ ಕಟ್ಟೋದಂತ ಅರ್ಥ ಏನು ಅಂತಂದ್ರೆ, ದೇವರು ವಾಸಿಸುವುದಕ್ಕೆ ಯೋಗ್ಯವಾದಂತಹ, ದೇವರು ವಾಸಿಸುವುದಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನ ಏರ್ಪಡಿಸುವಂತಹ ಜವಾಬ್ದಾರಿ ಯಾರಿಗೆ ಅಂತಂದ್ರೆ ನಿಮಗಿದೆ, ನಿಮಗೆ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾನೆ. ಮತ್ ನೀವೇನ್ ಮಾಡಿದಿರಿ? ಮನೆ ಕಟ್ಟುವವರಾದ ನೀವು. 11ನೇ ವಚನ. ಹೀನೈಸಿದ ಕಲ್ಲು, ದೇವ್ರ ಕಂಡೀಷನ್ ಏನು? ಇದೇ ಕಲ್ಲು ಬೇಕು ಅಂತ ಹೇಳ್ತಾನೆ. ಯಾವ ಕಲ್ಲದು? ಈಗೋ ಚಿಯೋನಿನಲ್ಲಿ ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಇಟ್ಟಿದ್ದೀನಿ. ಆ ಮೂಲೆಗಲ್ಲು ಯಾರಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಆ ಮೂಲೆಗಲ್ಲಿಂದನೇ ನೀವು ಕಟ್ಟಬೇಕು. ಆ ಮೂಲೆಗಲ್ಲನ್ನೇ ಆಧಾರವಾಗಿ ಇಟ್ಟುಕೊಂಡು ನ್ಯಾಯವಾದ ನೂಲನ್ನು ಕಟ್ಟಿ ಧರ್ಮ ಮಟ್ಟುಗೋಲನ್ನು ಇಟ್ಟುಬಿಟ್ಟು ನೀವು ಮನೆ ಕಟ್ಟಬೇಕಾಗಿತ್ತು. ಆದ್ರೆ ನೀವೇನ್ ಮಾಡಿದಿರಿ? ಆ ಮೂಲೆಗಲ್ಲನ್ನೇ ವಿಸರ್ಜನೆ ಮಾಡಿದಿರಿ. ನೀವು ಆ ಮೂಲೆಗಲ್ಲು ಬೇಡ ನಮಗೆ, ಅವ್ರಿಗೂ ನನಗೂ ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದೀರಿ. ಅವ್ರ ಕ್ಯಾರೆಕ್ಟರ್ ಬೇರೆ, ನಮ್ಮ ಕ್ಯಾರೆಕ್ಟರ್ ಬೇರೆ. ಅವರು ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾ ಇದ್ದಾರೆ ಆ ಮೂಲೆಗಲ್ಲು, ಇವರು ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಇವರು ನೀತಿ ನ್ಯಾಯಗಳನ್ನ ಅವ್ರು ಅಪೇಕ್ಷಿಸ್ತಾ ಇದ್ದಾರೆ ಆ ಮೂಲೆಗಲ್ಲು. ಇವ್ರು ಏನ್ ಮಾಡ್ತಾ ಇದ್ರೆ, ನೀತಿ ನ್ಯಾಯಗಳು ಎಲ್ಲ ಪಕ್ಕಕ್ಕಿಡಿ, ನನಗೇನ್ ಬರ್ಬೇಕು ಅದನ್ನ ನನಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೇನ್ ಬರೆಸುವಾರ್ತೆ 23ನೇ ಅಧ್ಯಾಯದಲ್ಲಿ ಇದನ್ನೇ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದ್ದಾನೆ ಮಾತು. ಮತ್ತೇನ್ ಬರೆಸುವಾರ್ತೆ 23ನೇ ಅಧ್ಯಾಯದಲ್ಲಿ, ಮತ್ತೇನ್ ಬರೆಸುವಾರ್ತೆ 23ನೇ ಅಧ್ಯಾಯ 23ನೇ ಅಧ್ಯಾಯ 23ನೇ ವಚನ, 23ನೇ ವಚನ. ಮತ್ತೇನ್ ಬರೆಸುವಾರ್ತೆ 23ನೇ ಅಧ್ಯಾಯ 23ನೇ ವಚನದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ. ಕಪಟಿ ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಹಿಪೋಕ್ರಸಿ ಅಂತಿದೆ. ಹಿಪೋಕ್ರಸಿ, ಕಪಟಿಗಳಂತಂದ್ರೆ ಒಳಗಡೆ ಒಂದು ಹೊರಗಡೆ ಒಂದು ಅಂತ. ಈಗ ಎದುರುಗಡೆ ಅಯ್ಯೋ ನಮಸ್ಕಾರ ಚೆನ್ನಾಗಿದೆ, ಅಯ್ಯೋ ನೀವು ಹಂಗೆ ಇಲ್ಲಿ ಮಾತಾಡ, ಅಲ್ಲಿ ನೋಡಿಲ್ವಾ ಅಂತ ಅಲ್ಲಿ ಕಪಟಿಗಳು. ಇವೆಲ್ಲ ಯಾರು? ಇವರು ಶಾಸ್ತ್ರಿಗಳು ಅಂತಂದ್ರೆ ಕಪಟಿಗಳು. ದೊಡ್ಡ ದೊಡ್ಡ ನಿಲುವಂಗಿಗಳನ್ನ ಅಟ್ಕೊಂತಾರೆ. ಸಭೆ ಮುಂದ್ಗಡೆ ಹೆಂಗ್ ಮಾತಾಡುತ್ತಂತಂದ್ರೆ ಅಬ್ಬಬ್ಬಬ್ಬ ಅವ್ರನ್ನ ನೋಡಿದ್ರೆ ಸಾಕು, ಯೇಸು ಕ್ರಿಸ್ತನನ್ನ ನೋಡ್ಬಿಟ್ಟಿದ್ವಿ ಅನ್ನೋ ಹಂಗ ಅನ್ಸ್ಬಿಡ್ತದೆ. ಅವ್ರನ್ನ ಒಳಗಡೆ ನೋಡ್ಕೊಂಡ್ಬಿಟ್ರೆ, ಅವರ ಒಂದು ಖಾಸಗಿ ಜೀವಿತ ನೋಡ್ಕೊಂಡ್ಬಿಟ್ರೆ ಕಪಟಿಗಳು ಅವರು. ಅವ್ರು ಇಲ್ಲಿ ಮಾಡ್ತಕ್ಕಂಥ ಒಂದು ನಡವಳಿಕೆಗೂ ಅಲ್ಲಿ ಪರ್ಸನಲ್ ಆಗಿ ನಡ್ತಕ್ಕಂಥ ನಡವಳಿಕೆಗಳಿಗೂ ಒಂದಕ್ಕೊಂದು ಸಂಬಂಧನೇ ಇರ್ತಕ್ಕಂಥ ಜೀವನ ಅದು. ಅದಕ್ಕೆ ಆ ಪದನ ಬಳಕೆ ಮಾಡ್ತಾನೆ ಯೇಸು ಕ್ರಿಸ್ತನು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲನ್ನು ಕೊಡ್ತೀರಿ. ಸರಿ, 10ರಲ್ಲೊಂದು ಪಾಲು ಕೊಡ್ತೀರಿ, ದಶಮಾಂಶನ ಕೊಡ್ತೀರಿ. ಓಕೆ, ಅದೇನ್ ತಪ್ಪು ಅಂತ ಹೇಳ್ತಾ ಇಲ್ಲ, ಸರಿ. ಆದರೆ ಏನ್ ಮಾಡ್ಬೇಕು? ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಏನ್ ಮಾಡಿದ್ರಿ? ನೀವು ಬಿಟ್ಬಿಟ್ಟಿದ್ದೀರಿ. ದೇವ್ರಿಗೆ ಇದು ಬೇಕಾ? ಜೀರಿಗೆ, ಸೋಪು, ಮರುಗ ಇವುಗಳೆಲ್ಲ 10ರಲ್ಲೊಂದು ಪಾಲು ಬೇಕಾ? ಇವೆಲ್ಲ ದೇವ್ರಿಗೆ ಬೇಕಾಗಿರೋದು ಏನಂತಂದ್ರೆ, ಇದು ನ್ಯಾಯ ಬೇಕು, ಕರುಣೆ ಬೇಕು, ನಂಬಿಕೆ ಬೇಕು. ಇವುಗಳನ್ನು ಬಿಟ್ಟು ಬಿಟ್ರಿ, ಇವುಗಳನ್ನು ಮಾಡಬೇಕಾಗಿತ್ತು. ಸೊ ಇದು ಪರಿಸ್ಥಿತಿ, ಇದು ಈ ರೀತಿ ನಾಯಕತ್ವ ಇದೆ, ಈ ರೀತಿ ನಾಯಕತ್ವ ನಡೀತಾ ಇದೆ. ಅದಕ್ಕೆ ಯೇಸು ಕ್ರಿಸ್ತನು ಬಹಳ ಕಠಿಣವಾಗಿ ಆತನ ಬೋಧನೆ ಮಾಡ್ತಾ ಇದ್ದಾನೆ. ಈ ರೀತಿಯಾದಂತಹ ನಾಯಕತ್ವವನ್ನ ನಿರ್ವಹಿಸ್ತಕ್ಕಂಥ ಯಾರೇ ಆಗಿರ್ಲಿ, ಅವರಿಗೆ ಬಹಳ ತೀಕ್ಷ್ಣವಾಗಿ ಒಂದು ಎಚ್ಚರಿಕೆ ಸಂದೇಶನ ಕೊಡ್ತಾ ಇದ್ದಾರೆ. ಏನ್ ಎಚ್ಚರಿಕೆ ಸಂದೇಶ ಅಂತಂದ್ರೆ, ಅದು 21ನೇ ಅಧ್ಯಾಯದಲ್ಲಿ, 21ನೇ ಅಧ್ಯಾಯ, ಮತ್ತೇನು ಬರೆಸುವಾರ್ತೆ 21ನೇ ಅಧ್ಯಾಯ 43ನೇ ವಚನದಲ್ಲಿ, 43ನೇ ವಚನ. ಆದದರಿಂದ ನೀವು ಇದೇ ರೀತಿ ಮಾಡಿದ್ರೆ, ದೇವರು ನಿರೀಕ್ಷಿಸಿದಂತಹ ನೀತಿ ಫಲಗಳನ್ನ ನೀವು ಕೊಡದೇ ಇದ್ರೆ,
ದೇವರು ನಿಮಗೆ ತೋರಿಸ್ತಕ್ಕಂಥ ಕೃಪೆಯನ್ನ, ಸಮಾಧಾನವನ್ನ, ನಿಮಗೆ ಕೊಡ್ತಕ್ಕಂಥ ಆಯುಷ್ಕಾಲವನ್ನ, ನಿಮ್ಮ ಜೀವಿತಕ್ಕೆ ದಯಪಾಲಿಸಿದಂಥ ಭದ್ರತೆಯನ್ನ ನೀವು ನಿರ್ಲಕ್ಷ್ಯ ಮಾಡಿ ಆತನು ನಿರೀಕ್ಷಿಸಿದಂಥ ನೀತಿ ಫಲಗಳನ್ನು ನೀವು ಕೊಡದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅಂತ ಹೇಳಿ. ದೇವರ ರಾಜ್ಯ ನಿಮ್ಮಿಂದ ತೆಗೆಯಲ್ಪಟ್ಟು ಅಂದ್ರೆ ಅರ್ಥ ಏನು? ದೇವರ ಸಹವಾಸ ನಿಮ್ಮಲ್ಲಿ ಇರಂಗಿಲ್ಲ ಅಂತ ಅರ್ಥ. ದೇವರಿಗೂ ನಿಮಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ ಅಂತ ಅರ್ಥ. ದೇವರ ಒಂದು ಸಮಾಧಾನ, ಸಂತೋಷದ ಒಂದು ಜೀವನ ನಿಮ್ಮಲ್ಲಿ ಇರೋದಿಲ್ಲ ಅಂತ ಅರ್ಥ. ಅದನ್ನ ದೇವರ ರಾಜ್ಯ ನಿಮ್ಮಿಂದ ತೆಗೆಯಲ್ಪಟ್ಟು, ಅಂಡರ್ಲೈನ್ ಮಾಡ್ಕೊಳ್ಳಿ, ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಅಂತ ಹೇಳ್ತಾರೆ. ಇವತ್ತು ಅಲ್ಲಿಂದ ತೆಗೆದು ಇವತ್ತು ನಮಗೆ ಕೊಟ್ಟಿದ್ದಾನೆ ಇವತ್ತು ದೇವರ ರಾಜ್ಯ. ಯಾರಿಗೆ ನಾವು ಯಹೂದ್ಯರ? ನಾವು ಶಾರೀರಿಕವಾಗಿ ಯಹೂದ್ಯರ ಅಲ್ಲ. ಶಾರೀರಿಕವಾಗಿ ನಾವು ಅಬ್ರಾಹ್ಮಣ ಸಂತತಿಯವರ ಅಲ್ಲ. ಶಾರೀರಿಕವಾಗಿ ಮೋಶೆಯ ಒಂದು ನಾಯಕತ್ವಕ್ಕೆ ನಾವು ಏನಾದ್ರು ಸೇರ್ಕೊಂಡಂತವರ ಅಲ್ಲ. ಶಾರೀರಿಕವಾಗಿ ಮೋಶೆಯ ಮೂಲಕ ಏರ್ಪಡಿಸಿದಂತ ದೇವದರ್ಶನದ ಗುಡಾರದಲ್ಲಿ ಏನಾದ್ರೂ ನಾವು ಸೇವೆ ಮಾಡ್ತಾ ಇದ್ದೀವ? ಇಲ್ಲ. ಶಾರೀರಿಕವಾದಂತಹ ಸುನ್ನತಿಗೆ ಒಳಪಟ್ಟಂತಹ ಜನಾಂಗಗಳು ನಾವೇನಾಗಿದ್ವ? ಇಲ್ಲ. ಇವತ್ತು ಎಲ್ಲೋ ಕಾಡೆಣ್ಣೆ ಮರೆದಿರ್ತಕ್ಕಂಥ ನಮ್ಮನ್ನ, ಯಾವುದು ದಿಕ್ಕು ದೆಸೆ ಇಲ್ದಿರ್ತಕ್ಕಂಥ ನಮ್ಮನ್ನ ಇವತ್ತು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಕನಿಕರವನ್ನ, ದಯೆಯನ್ನ, ತನ್ನ ಪ್ರೀತಿಯನ್ನು ನಮ್ಮ ಜೀವಿತಕ್ಕೆ ದಯಪಾಲಿಸಿ, ಇಲ್ಲ ಇವ್ರು ನನಗೆ ಒಳ್ಳೆ ಫಲನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತನ್ನ ರಾಜ್ಯನ ಇವತ್ತು ಏನ್ ಮಾಡಿದ್ದಾನೆ? ತನ್ನ ಮಗನ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. ಇವತ್ತು ನಮ್ಮನ್ನ ತನ್ನ ಮಗನ ಮುಖಾಂತರ ತನ್ನ ಮಕ್ಕಳು ಅಂತ ಸ್ವೀಕಾರ ಮಾಡ್ಕೊಂಡಿದ್ದಾನೆ. ಇವು ನನ್ನ ಮಕ್ಕಳು ಅಂತ ಹೇಳ್ತಾನೆ, ನನ್ನ ಆಸ್ತಿಗೆ ವಾರಸುದಾರರು ಅಂತ ಹೇಳ್ತಾ ಇದ್ದಾನೆ. ನಾವೇನ್ ಮಾಡ್ಬೇಕು ಇವಾಗ? ಫಲಗಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಆ ಫಲ ಯಾವುದು ಅಂತಂದ್ರೆ ನ್ಯಾಯ, ಕರುಣೆ, ದೇವರಲ್ಲಿ ನಮ್ರತೆಯಿಂದ ನಡ್ಕೊಳ್ಳೋದು. ಇಷ್ಟೇನೆ, ಇನ್ನೇನು ಬೇಡ ಅಂತ ಹೇಳ್ತಾನೆ. ಈ ನೀತಿ ಫಲಗಳನ್ನು ಕೊಡಿ ಅಂತ ಹೇಳ್ತಾನೆ. ಆಮೇಲೆ 43ನೇ ವಚನ ಮುಂದೆ ಬರಬಹುದಲ್ಲಿ, ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. 44ನೇ ವಚನ ಬಹಳ ಇಂಪಾರ್ಟೆಂಟ್. ಇದು ತುಂಬಾ ತುಂಬಾ ಎಚ್ಚರಿಕೆ ಮಾತು. ಏನ್ ಎಚ್ಚರಿಕೆ ಮಾತಾದ್ರೆ, ಈ ಕಲ್ಲಿನ ಮೇಲೆ ಬೀಳುವವನು. ಯಾವ ಕಲ್ಲು? ಮುಖ್ಯವಾದ ಮೂಲೆಗಳು. ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಯಾರು ತಿರುಗಿ ಬೀಳ್ತಾರೋ ಅವನು ಏನಾಗ್ತಾನೆ? ಅವನು ತುಂಡು ತುಂಡಾಗ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನ ತನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿಸ್ಕೊಡ್ತಾ ಇದ್ದಾನೆ. ನನಗೆ ವಿರುದ್ಧವಾಗಿ ನಡೆದ್ರೆ, ನನ್ನ ಮೇಲೆ ತಿರುಗಿ ಬಿದ್ರೆ ಅವನು ತುಂಡು ತುಂಡಾಗ್ತಾನೆ ಅಂತ ಹೇಳ್ತಾನೆ. ಎರಡನೇದು, ಇದು ಯಾರ ಮೇಲೆ ಬೀಳ್ತದೋ, ಯೇಸು ಕ್ರಿಸ್ತನ ಯಾರ ಮೇಲೆ ಮುಗಿ ಬೀಳ್ತಾನೋ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವನು ಅವರನ್ನು ಪುಡಿ ಪುಡಿ ಮಾಡುವುದು ಅಂತ. ಅಂದ್ರೆ ಯೇಸು ಕ್ರಿಸ್ತನ ಶಕ್ತಿ ಸಾಮರ್ಥ್ಯ ಇದು. ಒಂದಾನೊಂದು ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂದಿನ ಇಸ್ರಾಯೇಲ್ ಪ್ರಜೆಗಳ ನಾಯಕರು ಯಾವ ರೀತಿ ಕಂಡಿದ್ರು ಅಂತಂದ್ರೆ, ಕೈಲಾಗ್ಲಾರ್ದವನು. ಶಿಲುಬೆ ಮೇಲೆ ಆತನು ನೇತಾಡುವಂತ ಸಂದರ್ಭದಲ್ಲಿ ಇವನು ನಿಜವಾಗ್ಲೂ ದೇವರ ಕುಮಾರನಾಗಿದ್ದಾರೆ, ಇವನು ಮೆಸ್ಸಿಯನ ಆಗಿದ್ರೆ ನಿನ್ನ ರಕ್ಷಣೆ ಮಾಡ್ಕೋ, ನಮ್ಮನ್ನು ರಕ್ಷಣೆ ಮಾಡು, ನೀನ್ ತೋರ್ಸು ಅಂತೇಳಿ ಆತನನ್ನ ಹೀಯಾಳಿಸಿದಂತ ಪ್ರಜೆಗಳು ಅವತ್ತು. ಆದ್ರೆ ಯೇಸು ಕ್ರಿಸ್ತನು ಇವತ್ತು ಅಂತ ಪರಿಸ್ಥಿತಿಲಿಲ್ಲ. ಅಸಹಾಯಕತೆಯಿಂದ ಕೂಡಿದಂತ ಪರಿಸ್ಥಿತಿಲಿಲ್ಲ. ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿ ಮಾನ ಪ್ರಭಾವಗಳನ್ನ, ಅಧಿಕಾರವನ್ನು ಆತನಿಗೆ ಕೊಟ್ಟು, ಇವತ್ತು ಪರಿಪಾಲನೆ ಹಗ್ಗಗಳನ್ನು ಆತನಿಗೆ ಕೊಟ್ಬಿಟ್ಟು, ಎಲ್ಲ ಅಧಿಕಾರವನ್ನು ಆತನಿಗೆ ಕೊಟ್ಬಿಟ್ಟು ಇವತ್ತು ಅಧಿಕಾರ ವಹಿಸ್ಕೊಂಡು ಇವತ್ತು ಪರಿಪಾಲನೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನನ್ನ ಮೇಲೆ, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗ್ತಾನೆ. ಆಮೇಲೆ ಇದು ಯಾರ ಮೇಲೆ ಬೀಳ್ತದೋ ಅವನನ್ನು ಪುಡಿ ಪುಡಿ ಮಾಡುವುದು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಹಾಗಾಗಿ ಮುಖ್ಯವಾದ ಮೂಲೆಗಲ್ಲಿನ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇಟ್ಬಿಟ್ಟು, ನಮ್ಮ ಒಂದು ಕೇಂದ್ರವನ್ನ ಈತನ ಮೇಲೆ ಇಟ್ಕೊಂಡು ಅದರ ಪ್ರಕಾರ ಜೀವಿತಗಳನ್ನು ಕಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಮುಖ್ಯವಾದ ಮೂಲೆಗಲ್ಲು ಅಂತ ಹೇಳ್ತಾರೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಮುಖ್ಯವಾದ ಆ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯ್ತು ಅಂತ ಹೇಳ್ತಾರೆ. ಇವತ್ತು ಅನೇಕ ಜನರು ನಮ್ಮನ್ನ ತಿರಸ್ಕಾರ ಮಾಡಿರ್ಬೋದು, ನಿಂದಿಸಿರ್ಬೋದು. ನೀವೇನ್ ಮಾಡ್ತೀರಿ ನೋಡೋಣ ಅಂತಿರ್ಬೋದು. ನೀವು ನಮ್ಮನ್ನು ಬಿಟ್ಟು ಹೋದ್ರೆ ನೀವು ಹಾಳಾಗೋಗ್ತೀರ ಅಂತ ಅಂದಿರ್ಬೋದು. ನೀವು ನಮ್ಮನ್ನು ಬಿಟ್ಟು ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ ಅಂದಿರ್ಬೋದು. ನೀವು ನಮ್ಮನ್ನು ಬಿಟ್ಟು ಹೋಗಿ ನೀವು ನಾಶನಕ್ಕೆ ಹೋಗ್ತಾ ಇದ್ದೀರ ಅಂತ ನಮ್ಮನ್ನು ಹೀಯಾಳಿಸಿರ್ಬೋದು. ಆದ್ರೆ ಇವತ್ತು ದೇವರು ಏನ್ ಮಾಡಿದಾನೆ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಸಹವಾಸಕ್ಕೆ ಇವತ್ತು ನಮ್ಮನ್ನು ಕರೆದಿದ್ದಾನೆ. ಆ ಮಗನ ಸಾರೂಪ್ಯಕ್ಕೆ ಇವತ್ತು ನಾವು ಬೆಳಿತೀವಿ ಅನ್ನೋ ಭರವಸೆಯಿಂದ ಇಂತೆಲ್ಲ ಸಹವಾಸವನ್ನು ನಮಗೆ ಕೊಟ್ಟಿದ್ದಾನಪ್ಪ. ಹಾಗಾಗಿ ಪರಿಸ್ಥಿತಿ ಇದು. ಅದಕ್ಕೆ ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲು. ಸೊ ಈ ಪ್ರಕಾರ ನಾವು ಕಟ್ಟಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಕಾಂಟ್ರಾಕ್ಟ್ ಯಾರು ಕೊಟ್ಟಿದ್ದಾನೆ? ಇವತ್ತು ನಮಗೆ ಕಾಂಟ್ರಾಕ್ಟ್ ಅನ್ನ ತನ್ನ ಒಂದು ಸ್ವಂತ ಪ್ರಜೆಗಳಿಂದ ಅವರು ಫಲ ಕೊಡ್ತಾ ಇಲ್ಲ ಅಂತೇಳಿ ಆ ಗುತ್ತಿಗೆದಾರವನ್ನ ಇವತ್ತು ನಮಗೆ ಕೊಡ್ತಾ ಇದ್ದಾನೆ. ಇವತ್ತು ಆ ಕಾಂಟ್ರಾಕ್ಟ್ ನಮಗೆ ಕೊಡ್ತಾ ಇದ್ದಾನೆ. ಆ ಕಾಂಟ್ರಾಕ್ಟ್ ನಾವು ಇಸ್ಕೊಂಡ ಮೇಲೆ
ಏನ್ ಮಾಡ್ಬೇಕಂದ್ರೆ ದೇವರು ನಿವಾಸಿಸುವುದಕ್ಕೆ ಯೋಗ್ಯವಾದ ಆಲಯವಾಗಿ ನಾವು ಕಟ್ಟಲ್ಪಡಬೇಕು. ದೇವರು ನಿರೀಕ್ಷಿಸಿದಂತಹ ನೀತಿ ಫಲಗಳನ್ನ ಕೊಡುವಂತಹ ಬೆಳೆಯಾಗಿ ನಾವು ಬೆಳಿಬೇಕು. ಆ ಬೆಳೆಯುವುದಕ್ಕೆ ಪೂರಕವಾದಂತಹ ಎಲ್ಲ ವಾತಾವರಣ ಇವತ್ತು ದೇವರು ನಮ್ಗೆ ಕೊಟ್ಟಿದ್ದಾನೆ. ಯಾವುದಕ್ಕೂ ಧೃತಿಗೆಡ ಅವಶ್ಯಕತೆ ಇಲ್ಲ, ಕುಗ್ಗುವಂತ ಅವಕಾಶ ಇಲ್ಲ. ಅಯ್ಯೋ ನಾವು ಇಷ್ಟೇ ಜನ ಇದೀವಲ್ಲ ಅನ್ನೋಂಥ ರೀತಿಯಲ್ಲಿ ಬೇಜಾರು ಮಾಡ್ಕೊಳ್ಳುವಂತ ಅವಕಾಶ ಇಲ್ಲ. ಒಂದು ಸಾರಿ ನೋಹನ ಕಾಲದಲ್ಲಿ ಒಂದ್ಸರಿ ಗಮನಿಸಿದ್ವಿ, ಆ ಪ್ರಪಂಚದಲ್ಲಿ ಕೋಟ್ಯಾಂತರ ಜನಗಳಿದ್ದಾರೆ, ಕೋಟ್ಯಾಂತರ ಜನಗಳು. ಆದ್ರೆ ದೇವರ ಸಂದೇಶಕ್ಕೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ಇದುವರೆಗೂ ತಾವು ಕಂಡಿರದಂತಹ ಜಲಪ್ರಳಯ ಒಂದು ಬರ್ಲಿಕ್ಕಿದೆ ಅನ್ನುವಂತ ಮಾತನ್ನ ನಂಬಿ ಆ ಮಾತಿಗೆ ವಿಧೇಯರಾಗಿ ದೇವರು ಕಟ್ಟು ಅಂತ ಹೇಳಿದಂತಹ ನಾವೆಯನ್ನು ಕಟ್ಟಿ ಅದರಲ್ಲಿ ತಮ್ಮನ್ನು ತಾವು ಸೇರಿಸಿಕೊಂಡು ದೇವರಿಂದ ಜಲಪ್ರಳಯದಿಂದ ರಕ್ಷಣೆ ಹೊಂದಿದಂತಹ ಪ್ರಜೆಗಳು ಕೇವಲ 8 ಜನ. ಕೇವಲ 8 ಜನ. ಇವತ್ತು ನಾವು ಅವ್ರಿಗಿಂತಲೂ ಎಷ್ಟೋ ಶ್ರೇಷ್ಠ. ಇವತ್ತು ಕ್ರಿಸ್ತನ ನಾಯಕತ್ವದಲ್ಲಿ ನಾವು ಇದೀವಿ. ಇವತ್ತು ಕ್ರಿಸ್ತನು ನಮಗೆ ನಾಯಕನಾಗಿದ್ದಾನೆ. ಯಾವ ರೀತಿ ನಾಯಕತ್ವ ನಡೆಸಬೇಕಂತೇಳಿ ಒಂದು ಮಾದರಿಯನ್ನು ತೋರಿಸ್ಕೊಟ್ಟಂತಹ ನಮ್ಮ ನಾಯಕ ಯೇಸು ಕ್ರಿಸ್ತನೇ. ಅಂತಹ ನಾಯಕತ್ವದ ಒಂದು ಮುಖ್ಯವಾದ ಮೂಲಿಗೆ ನ್ಯಾಯವೆಂಬ ನೂಲನ್ನು ಕಟ್ಟಿಕೊಂಡು ಆ ನ್ಯಾಯವಾದ ನೂಲಿಗೆ ಸರಿ ಬೀಳುವಂತಹ ರೀತಿಯಲ್ಲಿ ನಮ್ಮ ಜೀವಿತಗಳನ್ನ ಕಟ್ಕೊಂಡೋದ್ರೆ ನೀತಿ ಫಲಗಳನ್ನ ಕೊಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹಗಳಿಲ್ಲ. ಅಂತ ನೀತಿ ಫಲಗಳನ್ನ ಕೊಡಬೇಕು ಎಂಬುದಾಗಿ ಅಂತ ನೀತಿ ಫಲಗಳನ್ನು ನಿರೀಕ್ಷಿಸಿ ಇವತ್ತಿಗೂ ದೇವರು ದೀರ್ಘ ಶಾಂತನಾಗಿ ನಮ್ಮನ್ನು ಕಾಯ್ತಾ ಇದ್ದಾನೆ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಇನ್ನೂ ಕೊಡ್ತಾರೆ ಅಂತೇಳಿ. ಸೊ ಆ ದಿಕ್ಕಿನಲ್ಲಿ ನಾವು ಇನ್ನೂ ಬೇಗ 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 ಬೆಳೀತಾ ದೇವರು ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ನಮ್ಗಿರ್ತಕ್ಕಂಥ ಚಿಕ್ಕ ಆಯುಷ್ಕಾಲ ಅಷ್ಟೇನೆ, ಬಹಳ ಚಿಕ್ಕದು. ಆಲ್ರೆಡಿ ಅರ್ಧ ಮುಗಿದೋಯ್ತಿದ್ರಲ್ಲಿ 40 ಇಯರ್ಸ್ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಕೂಡ ಹೆಚ್ಚು ಕಡಿಮೆ 40 ವರ್ಷ ದೊಡ್ಡವರೇ ಆದಂಥ ನಮ್ಗಳೆಲ್ರಿಗೂ ಕೂಡ. ಸೊ ಇನ್ನು ಸ್ವಲ್ಪ ಜೀವಿತ ಇದೆ ಅಷ್ಟೇನೆ. ಇನ್ನು ನಾವು ಆಕ್ಟಿವ್ ಆಗಿ ಓಡಾಡ್ತಾ ಇದ್ರೆ ಇನ್ನೊಂದು 25-30 ವರ್ಷ ಓಡಾಡ್ಬೋದು ಆ ಕಡೆ ಈ ಕಡೆ ಅಷ್ಟೇ. ಆಮೇಲೆ ಅಲ್ಲೂ ಕೂಡ ಹೋಗಿ ಬರೋಕ್ಕಾಗಲ್ಲ. ಫಲಗಳನ್ನು ಕೊಡುವುದಕ್ಕೆ ಬೇಗ 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 ಕೆಲಸ ಮಾಡ್ತಾ ದೇವರನ್ನು ಸಂತೃಪ್ತಿಗೊಳಿಸಿ ಶಾಶ್ವತವಾದಂತಹ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ಈ ಉಪಮಾನ, ಈ ಸಾಮ್ಯದ ಮುಖಾಂತರ ಆದರಣೆ ಪ್ರೋತ್ಸಾಹವನ್ನು ಹೊಂದಿಕೊಂಡು ಒಬ್ಬ ಒಳ್ಳೆ ಗುತ್ತಿಗೆದಾರರಾಗಿದ್ದುಕೊಂಡು, ಒಬ್ಬ ಒಳ್ಳೆ ಒಕ್ಕಲಿಗರಾಗಿದ್ದುಕೊಂಡು ದಣಿಗೆ ಸಲ್ಲಬೇಕಾದಂತಹ ಆ ಫಲವನ್ನ ನಾವು ಬೆಳೆ ಬೆಳೆಗೆ ಕರೆಕ್ಟಾಗಿ ಕೊಟ್ರೆ ದಣಿ ಏನ್ ಮಾಡ್ತಾನೆ, ಆ ಕಾಂಟ್ರಾಕ್ಟ್ ನಮಗೇನೆ ಕೊಟ್ಬಿಡ್ತಾನೆ. ಇಲ್ಲಪ್ಪ ಕರೆಕ್ಟಾಗಿ ಅದು ಬೆಳೆದೇ ಹೋಗ್ಲಿ, ಆ ಬೆಳೆ ನಿಮಗೆ ಲಾಸ್ ಆಗಲಿ, ನಿಮಗೆ ಲಾಭನೇ ಆಗಲಿ, ನನಗೆ ಸಲ್ಲಬೇಕಾದದ್ದನ್ನು ನೀವು ಕರೆಕ್ಟಾಗಿ ನೀವು ನನಗೆ ತಂದು ಕೊಡ್ತಾ ಇದ್ದೀರಾ, ಒಳ್ಳೆ ನಂಬಿಗಸ್ತರಾದಂತಹ ನೀವು ಗುತ್ತಿಗೆದಾರರು, ನೀವು ಒಕ್ಕಲಿಗರು ನೀವು, ಹಾಗಾಗಿ ನನ್ನ ಜಮೀನನ್ನು ನಾನು ನಿಮಗೆ ಕೊಡ್ತೀನಿ, ಬೇರೆಯವ್ರು ಯಾರಿಗೂ ಕೊಡಲ್ಲ ಅಂತೇಳಿ ದೇವರು ನಮಗೇನು ಮಾಡ್ತಾನೆ, ತನ್ನ ಸಹವಾಸ, ಆಶೀರ್ವಾದ, ದಯೆಯನ್ನು ಬಹಳ ಹೆಚ್ಚಾಗಿ ನಮಗೆ ದಯಪಾಲಿಸುವುದಕ್ಕೆ ಆತನ ಎಷ್ಟೋ ಆಸಕ್ತಿಯನ್ನು ಉಳ್ಳಂತ ಆತನಾಗಿದ್ದಾನೆ. ಸೊ ಹಾಗಾಗಿ ದೇವರ ದಯೆ ಕನಿಕರಗಳನ್ನು ನಾವು ಗುರುತಿಸಿ ಇವತ್ತು ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನೀತಿ ಫಲಗಳನ್ನು ಕೊಡಬೇಕೆಂಬುದಾಗಿ ನಮಗೆ ತನ್ನ ಒಂದು ರಾಜ್ಯವನ್ನು ನಮಗೆ ಕೊಟ್ಟಿದ್ದಾನೆ, ಗುತ್ತಿಗೆ ಕೊಟ್ಟಿದ್ದಾನೆ. ನೀತಿ ಫಲಗಳನ್ನು ಬಿಡುವುದಕ್ಕೂ ನೀತಿ ಫಲಗಳಿಂದ ದೇವರನ್ನು ಸಂತೃಪ್ತಿಗೊಳಿಸುವುದಕ್ಕೂ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ದೇವರ ಕೃಪಾಶ್ರಯದಲ್ಲಿ ನಮ್ಮ ಈ ಒಂದು ಜೀವಿತವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗುವಂತೆ ದೇವರು ತಾನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬಲಪಡಿಸಿ ಪ್ರೋತ್ಸಾಹಿಸಲಿ ಅಂತೇಳಿ ಈ ಮಾತುಗಳ ಮುಖಾಂತರ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.